ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 21, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆ ನಡೆಯಲ್ಲಿ US ಸುಪ್ರೀಂ ಕೋರ್ಟ್ ಟ್ರಂಪ್ ಟಾರಿಫನ್ನು ರಿಜೆಕ್ಟ್ ಮಾಡಲಿದೆ ಹಾಗೂ ಪ್ಯಾಕ್ ಸಿಲಿಕಾ ಇನಿಷಿಯೇಟಿವ್ಗೆ ಭಾರತ ಇವಾಗ ಜಾಯಿನ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಒಂದು ಎಕ್ಸ್ಟ್ರಾಡಿನರಿ ಆರ್ಡರ್ನ ಇಶ್ಯೂ ಮಾಡಿದೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಹಾಗೂ ಸಂಕಲ್ಪ್ ಯೋಜನೆಗೆ ಸಂಬಂಧಿಸಿದಂತೆ ಪಬ್ಲಿಕ್ ಅಕೌಂಟ್ ಕಮಿಟಿ ಕೆಲವು ಹೇಳಿಕೆಯನ್ನು ಕೊಡ್ತಾ ಇದೆ. ಜೊತೆಗೆ ಫೆಡರಲಿಸಮ್ ಅಂತ ಬಂದಾಗ ತಮಿಳುನಾಡಲ್ಲಿ ಒಂದು ಹೈ ಲೆವೆಲ್ ಕಮಿಟಿಯನ್ನು ಸೆಟಪ್ ಮಾಡಿರುವಂಥದ್ದಾಗಿ ಆ ಒಂದು ಕಮಿಟಿಯ ರಿಪೋರ್ಟನ್ನು ಸಹ ಹೊರಡಿಸಿದ್ದಾರೆ. ಈ ಒಂದು ಹಂತದಲ್ಲಿ ಫೆಡರಲಿಸಮ್ ಇಶ್ಯೂನ ನಾವು ಕನೆಕ್ಟ್ ಮಾಡಬೇಕಾಗತ್ತೆ. ಜೊತೆಗೆ ಮಣಿಪುರದಲ್ಲಿರ್ತಕ್ಕಂಥ ಒಂದು ಎಥ್ನಿಕ್ ವೈಲೆನ್ಸ್ಗೆ ಸಂಬಂಧಪಟ್ಟಂತೆ ಡೆಪ್ಯೂಟಿ CM ಅವರು ಕೆಲವೊಂದಿಷ್ಟು ಕನ್ಸರ್ನನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ಬಫರ್ ಝೋನನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಹಂತದಲ್ಲಿ. ಸೊ ಇವತ್ತಿನ ಒಂದು ಡಿಸ್ಕಷನ್ ನಡೆಯಲ್ಲಿ ವೆರಿ ಇಂಪಾರ್ಟೆಂಟ್ ಇಶ್ಯೂಸ್ಗಳನ್ನು ನಾವು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡೋದಾದರೆ US ಸುಪ್ರೀಂ ಕೋರ್ಟ್ ರಿಜೆಕ್ಟ್ಸ್ ಟ್ರಂಪ್ ಟಾರಿಫ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡೋದಾದರೆ US ಸುಪ್ರೀಂ ಕೋರ್ಟ್ ಇವತ್ತು ಟ್ರಂಪ್ ಅವರು ವಿಧಿಸ್ತಾ ಇರತಕ್ಕಂಥ ಒಂದು ಟಾರಿಫ್ಗಳನ್ನು ರಿಜೆಕ್ಟ್ ಮಾಡಿದೆ ಅಂತ ಹೇಳ್ತಾ ಇದೆ. ಸೊ ಇದರಿಂದ ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ, ಭಾರತದ ಮೇಲೂ ಸಹ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗಮನ ಹರಿಸಬೇಕಾಗುತ್ತೆ. ಟ್ರಂಪ್ ಅವರು ಅನ್ನೆಸೆಸರಿಲಿ ಬೇರೆ ರಾಷ್ಟ್ರಗಳ ಮೇಲೆ ಒಂದು ಟಾರಿಫನ್ನು ವಿಧಿಸ್ತಾ ಇರೋದಾಗಿ ಗಮನ ಹರಿಸ್ಬೋದು. ಅದರಲ್ಲೂ ಪ್ರೊಟೆಕ್ಷನಲಿಸಮ್ ಅನ್ನುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ. ವೈ ಬಿಕಾಸ್ US ನಡೆಯಲ್ಲಿ ಹೆಚ್ಚು ಇಂಪೋರ್ಟ್ ಆಗ್ತಾ ಇತ್ತು. ಹಾಗಾಗಿ ಆ ಒಂದು ಡೆಫಿಸಿಟ್ನ ಕಾರಣದಿಂದಾಗಿ ನಾವು ಒಂದು ರೆಸಿಪ್ರೋಕಲ್ ಟಾರಿಫನ್ನು ವಿಧಿಸ್ತೇವೆ ಅಂತ ಎಲ್ಲ ಕಂಟ್ರೀಸ್ಗಳಿಗೂ ವಿಧಿಸ್ತಾ ಇರೋದನ್ನು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಚರ್ಚೆಯನ್ನು ಸಹ ಮಾಡಿದ್ವಿ. ಭಾರತದ ಮೇಲೆ ಸರಿಸುಮಾರು 50% ಟಾರಿಫನ್ನು ಹಾಕಿರೋದಾಗಿ ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ರೀಸೆಂಟಾಗಿ ಒಂದು ಇಂಟರಿಮ್ ಆಗಿರ್ತಕ್ಕಂಥ ಫ್ರೇಮ್ವರ್ಕನ್ನು ಸಹ ಬಂದಿರುವಂಥದ್ದು. ಅದರಲ್ಲೂ ಟಾರಿಫನ್ನು ರೆಡ್ಯೂಸ್ ಮಾಡ್ತೇವೆ ಹಾಗೂ ಕೆಲವೊಂದಿಷ್ಟು ಕಮಿಟ್ಮೆಂಟ್ಗೆ ಭಾರತ ಎಸ್ ಅನ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವಾಗ US ಅಲ್ಲಿರುವಂಥ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಟಾರಿಫನ್ನು ವಿಧಿಸ್ತಕ್ಕಂಥ ಹಂತದಲ್ಲಿ ಒಂದು ಎಮರ್ಜೆನ್ಸಿ ಪವರ್ ಲಾ ಅನ್ನು ಜಾರಿಗೆ ತಂದಿರೋದಾಗಿ ನಾವು ನೋಡ್ಬೋದು. ಎಮರ್ಜೆನ್ಸಿ ಪವರ್ ಲಾನ ತರೋದ್ರ ಮುಖಾಂತರ ಟ್ರೇಡ್ ಡೆಫಿಸಿಟ್ ಇದೆ, ಹಾಗಾಗಿ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಇದೆ, ಈ ಒಂದು ಹಂತದಲ್ಲಿ ನಾವು ಟಾರಿಫನ್ನು ವಿಧಿಸ್ತಾ ಇದ್ದೀವಿ ಅಂತ ಇವಾಗ US ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರ ಒಂದು ಆ್ಯಕ್ಷನ್ ಇನ್ವ್ಯಾಲಿಡೇಟೆಡ್ ಅಂತ. ಸೊ ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ 1977 ಒಂದು ಎಮರ್ಜೆನ್ಸಿ ಪವರ್ ಲಾ ಅನ್ನು ಯೂಸ್ ಮಾಡೋದ್ರ ಮುಖಾಂತರ ಟ್ರಂಪ್ ಅವರು ಟಾರಿಫನ್ನು ವಿಧಿಸ್ತಾ ಇರೋದಾಗಿ ಗಮನಿಸ್ಬೋದು. ಸಿನ್ಸ್ ಫ್ರಮ್ ಏಪ್ರಿಲ್ 2025 ಇಂದ ಒಂದು ರೆಸಿಪ್ರೋಕಲ್ ಟಾರಿಫನ್ನು ವಿಧಿಸ್ತಾ ಬರ್ತಾ ಇರೋದಾಗಿ ಗಮನಿಸ್ಬೋದು. ಇವಾಗ ಪ್ರಸ್ತುತವಾಗಿ ಒಂದು ಲಿಗ್ಯಾಲಿಟಿಗೆ ಸಂಬಂಧಪಟ್ಟಂತೆ ಅಂದರೆ ಕೋರ್ಟಲ್ಲಿ ಒಂದು ಚಾಲೆಂಜನ್ನು ಹಾಕಿರುವಂಥ ಹಂತದಲ್ಲಿ, ಜೊತೆಗೆ ಒಂದು ಟ್ರೆಜರಿ ರಿಪೋರ್ಟ್ ಮಾಡೋ ಪ್ರಕಾರ ಈ ರೀತಿಯಾಗಿ ಟಾರಿಫನ್ನು ಹಾಕೋದ್ರ ಮುಖಾಂತರ ಸರಿಸುಮಾರು $133 ಬಿಲಿಯನ್ ಅಷ್ಟು ಕಲೆಕ್ಷನನ್ನು ಮಾಡಲಾಗಿದೆ ಅನ್ನೋದನ್ನು ಗಮನ ಹರಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಂಪನೀಸ್ಗಳು ಏನು ಮಾಡ್ತಾ ಇದೆ ಅಂತಂದರೆ ರೀಫಂಡನ್ನು ಮಾಡಿ ನಮಗೆ ಅನ್ನುವಂಥದ್ದಾಗಿಯೂ ಸಹ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿಲ್ಲ. ಆದರೆ ಟ್ಯಾಕ್ಸನ್ನು ಇಂಪೋಸ್ ಮಾಡ್ತಕ್ಕಂತಹ ಒಂದು ಪವರ್ ಕಾಂಗ್ರೆಸ್ಗೆ ಇರುತ್ತೆ, ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಇರೋದಿಲ್ಲ ಅಂತ ಕೋರ್ಟ್ ಕ್ಲಿಯರಾಗಿ ಹೇಳ್ತಾ ಇದೆ. ಇವರು ತೆಗೆದುಕೊಂಡಿರುವಂಥ ಒಂದು ಆ್ಯಕ್ಷನನ್ನು ಇನ್ವ್ಯಾಲಿಡೇಟ್ ಅಂತ ಹೇಳೋದಾಗಿ ನಾವು ಗಮನ ಹರಿಸ್ಬೋದು. ಜೊತೆಗೆ ಟ್ರಂಪ್ ಅವರು ಏನು ಮಾಡ್ತಾ ಇದ್ದಾರೆ, ಟೆಂಪರರಿಲಿ 10% ಅಷ್ಟು ಗ್ಲೋಬಲ್ ಟಾರಿಫನ್ನು ಹಾಕ್ತಾ ಇದ್ದಾರೆ. ಸೊ ಅವ್ರಿಗೆ ಈ ಒಂದು ಪವರ್ ಟ್ರೇಡ್ ಆ್ಯಕ್ಟ್ 1974 ಸೆಕ್ಷನ್ 122 ಹೇಳುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಒಂದು ಅನ್ನೆಸೆಸರಿ ಟಾರಿಫನ್ನು ಹಾಕುವಂಥ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಟ್ರಂಪ್ ಅವರಿಗೆ ಒಂದು ಬ್ರೇಕನ್ನು ಹಾಕಿದೆ ಅಂತಲೇ ಗಮನ ಹರಿಸ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಚೇಂಜಸನ್ನು ಇದು ತರುತ್ತೆ. ಇಲ್ಲಿ US ಒಂದು ಕಾನ್ಸ್ಟಿಟ್ಯೂಷನ್ ಆಧಾರದ ಮೇಲೆ ಕನೆಕ್ಟ್ ಮಾಡುವಂಥದ್ದಾದರೆ ಕಾಂಗ್ರೆಸ್ಸಿಗೆ ಒಂದು ಟ್ಯಾಕ್ಸಿಂಗ್ ಪವರನ್ನು ಪ್ರೊವೈಡ್ ಮಾಡ್ತಾರೆ. ಕಾಂಗ್ರೆಸ್ ನಿರ್ಧಾರವನ್ನು ತೆಗೆದುಕೊಳ್ಬೋದು ಯಾವ ರೀತಿಯಾದಂಥ ಟ್ಯಾಕ್ಸನ್ನು ನಾವು ವಿಧಿಸಬೇಕು, ಟ್ಯಾಕ್ಸಿಂಗ್ ಪವರ್ ಯಾರಿಗೆ ಇಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಪ್ರೆಸಿಡೆಂಟ್ ಅವ್ರಿಗೆ ಯಾವುದೇ ರೀತಿಯಾಗಿ ಟ್ಯಾಕ್ಸಿಂಗ್ ಪವರನ್ನು ಕೊಡ್ತಾ ಇಲ್ಲ. ಈವನ್ ಎಮರ್ಜೆನ್ಸಿ ಲಾ ಇದ್ರೂ ಕೂಡ ಪ್ರೆಸಿಡೆಂಟ್ ಅವರು ಯಾವುದೇ ರೀತಿಯಂಥ ಒಂದು ಫೈನಲ್ ಅಥಾರಿಟಿ ಆಗಿ ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಸಂವಿಧಾನದಲ್ಲಿ ಇರುವಂಥ ಒಂದು ಫ್ರೇಮ್ವರ್ಕ್ ನಮಗೆ ಹೇಳ್ತಾ ಇದೆ, ವೆನ್ ಇಟ್ ಕಮ್ಸ್ ಟು ದ ಟಾರಿಫ್ ಇದೆಯಲ್ಲ, ಈ ಒಂದು ಪವರ್ ಯಾವುದೇ ರೀತಿಯಾಗಿ ಎಕ್ಸಿಕ್ಯೂಟಿವ್ ಬ್ರಾಂಚ್ಗೆ ಕೊಟ್ಟಿಲ್ಲ. US ಕಾನ್ಸ್ಟಿಟ್ಯೂಷನ್ ನಡಿನಲ್ಲಿ ಸಪ್ರೇಷನ್ ಆಫ್ ಪವರ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ತಾ ಇದ್ದೀವಿ. ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷರಿ ಎಲ್ಲವೂ ಸಹ ಸಪ್ರೇಟಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ಆದರೆ ನಮ್ಮ ಭಾರತದಲ್ಲಿ ನೋಡಿದಾಗ
ಪ್ರತಿಯೊಂದು ಅಂಗನೂ ಸಹ ಒಂದು ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ಕಂಡೀಷನನ್ನು ತೋರಿಸುತ್ತೆ ಅಲ್ವಾ. ಲೆಜಿಸ್ಲೇಟಿವ್ ಲಾನ ಕ್ರಿಯೇಟ್ ಮಾಡಿದಾಗ ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟ್ ಮಾಡುವಂಥದ್ದಾಗಿರ್ಬೋದು. ಜುಡಿಷಿಯಲ್ ಇವತ್ತು ಕರೆಕ್ಟಾಗಿ ನೋಡುತ್ತೆ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಸರಿಯಾಗಿ ಸಂವಿಧಾನಾತ್ಮಕವಾಗಿ ವರ್ಕ್ ಮಾಡ್ತಾ ಇದೇನೋ ಇಲ್ವೋ ಅನ್ನೋವಂಥದ್ದು. ಸೊ ಇಲ್ಲಿ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ಸ್ಥಿತಿಗತಿಯನ್ನು ಭಾರತದಲ್ಲಿ ನೋಡ್ತಾ ಇದ್ವಿ. ಆದರೆ US ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ಸಪ್ರೇಷನ್ ಆಫ್ ಪವರ್ ಅನ್ನು ಕ್ಲಿಯರಾಗಿ ಕಾಣ್ಬೋದು. ಈ ಒಂದು ಹಂತದಲ್ಲಿ ಸಂವಿಧಾನದಲ್ಲೇ ಮೆನ್ಷನ್ ಮಾಡಿದ್ದಾರೆ. ಟ್ಯಾಕ್ಸೇಷನ್ ಪವರ್ ಅಂತ ಬಂದಾಗ ಕಾಂಗ್ರೆಸ್ಗೆ ಕೊಡ್ತಾ ಇರುವಂಥದ್ದನ್ನು ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ಟಾರಿಫಲ್ಲಿ ಬದಲಾವಣೆ ಮಾಡಿದೆ ಅಂತಂದರೆ ಆಟೋಮೆಟಿಕ್ಲಿ ಭಾರತಕ್ಕೆ ಒಂದು ರಿಲೀಫ್ ಸಿಕ್ಕಂಗೆ ಆಯಿತು ಅಂತ ಹೇಳ್ಬೋದು ವೆನ್ ಇಟ್ ಕಮ್ಸ್ ಟು ದ ಟ್ರೇಡ್ ಪಾರ್ಟ್. ಸೊ ಇದರಿಂದ ನಮ್ಮ ಎಕ್ಸ್ಪೋರ್ಟರ್ಸ್ಗಳಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. US ಒಂದು ಕನ್ಸರ್ನ್ ಏನಿತ್ತು ಅಂತಂದರೆ ಅವರು ಒಂದು ಟ್ರೇಡ್ ಡೆಫಿಸಿಟಲ್ಲಿ ಹೋಗ್ತಾ ಇದ್ರು. ಹಾಗಾಗಿ ಒಂದು ರೆಸಿಪ್ರೋಕಲ್ ಆಗಿರ್ತಕ್ಕಂಥ ಟ್ಯಾರಿಫನ್ನು ಹಾಕ್ತಾಯಿದ್ರು ಪ್ರೊಟೆಕ್ಷನಲಿಸಮ್ ಕಂಡೀಷನ್ನ ಆಧಾರದ ಮೇಲೆ. ಸೊ ಇವಾಗ ಸಾಕಷ್ಟು ಸೆಕ್ಟರ್ಸ್ಗಳಿಗೆ ಒಂದು ಬೆನಿಫಿಟ್ ಸಿಕ್ಕುತ್ತೆ. ಅದರಲ್ಲೂ ಫಾರ್ಮಾ ಸೆಕ್ಟರ್, IT ಸೆಕ್ಟರ್, ಟೆಕ್ಸ್ಟೈಲ್, ಎಂಜಿನಿಯರಿಂಗ್ ಗೂಡ್ಸ್ ಆಗಿರ್ಬೋದು, ಜೆಮ್ ಜ್ಯುವೆಲರಿನ ಹೆಚ್ಚು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಹಾಗಾಗಿ ನಮಗೆ ಬೆನಿಫಿಟನ್ನು ತರಲಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಗ್ಲೋಬಲ್ ಲೆವೆಲಲ್ಲೂ ಸಹ ಒಂದು ಸಡನ್ನಾಗಿ ಟಾರಿಫ್ ಶಾಕ್ನಿಂದಾಗಿ ಒಂದು ರಿಸ್ಕ್ ಕ್ರಿಯೇಟ್ ಆಗ್ತಿತ್ತು. ಸಪ್ಲೈ ಚೈನ್ ನಡಿನಲ್ಲೂ ಸಹ ಪ್ರಾಬ್ಲಮ್ ಆಗ್ತಿತ್ತು. ಒಂದು ಸ್ಟೆಬಿಲಿಟಿಯನ್ನು ಇವಾಗ ತರಲಿಕ್ಕೆ ಸಹಕಾರಿ ಆಗ್ತಕ್ಕಂಥ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಈ ಒಂದು ಡಿಸಿಷನ್ ಏನಿದೆಯಲ್ಲ ಎಲ್ಲರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತಲೇ ಗಮನಿಸ್ಬೋದು. ಟ್ರಂಪ್ ಅವರು ಯಾವ ರೀತಿಯಾಗಿ ಮತ್ತೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಪ್ರಸ್ತುತವಾಗಿ ಟ್ರಂಪ್ ಅವರ ಒಂದು ಟೆಂಪರರಿ ಆರ್ಡರನ್ನು ನೋಡಿದಾಗ 10% ಗ್ಲೋಬಲ್ ಟ್ಯಾರಿಫನ್ನು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಲಾಂಗ್ ಟರ್ಮಲ್ಲಿ ಯಾವ ರೀತಿಯಾದಂತಹ ಒಂದು ಇಂಪ್ಲಿಕೇಶನನ್ನು ಇದು ಕ್ರಿಯೇಟ್ ಮಾಡುತ್ತೆ, ರೂಲ್ ಬೇಸ್ಡ್ ಆಗಿರುವಂಥ ಒಂದು ಟ್ರೇಡನ್ನು ತರಲಿಕ್ಕೆ ಇದು ಸಹಕಾರಿ ಆಗ್ಬೋದು. ಯೂನಿಲ್ಯಾಟ್ರಲಿ ಟ್ರೇಡ್ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ಬಾರ್ದು. ತಮಗೆ ಬೇಕಂದಾಗ ಟ್ಯಾರಿಫನ್ನು ಇನ್ಕ್ರೀಸ್ ಮಾಡೋದು, ಬೇಡಂದಾಗ ಕಡಿಮೆ ಮಾಡುವಂಥದ್ದನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನೆಗೋಸಿಯೇಷನ್ ಆಧಾರದ ಮೇಲೆ ಅಗ್ರಿಮೆಂಟನ್ನು ಮಾಡ್ಬೋದು. ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಒಂದು ಟ್ರೇಡ್ ಪ್ರೊಸೆಸನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಇದು ಸಹಕಾರಿ ಆಗಲಿದೆ ಅಂತಲೇ ಗಮನ ಹರಿಸ್ಬೋದು. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಭಾರತದ ಸಂವಿಧಾನ ಹಾಗೂ US ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕಂಪ್ಯಾರಿಸನ್ ನೋಡಿದಾಗ ಸಪ್ರೇಷನ್ ಆಫ್ ಪವರ್ ಅನ್ನೋದನ್ನು ನಮ್ಮ ಭಾರತದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವ ಆರ್ಟಿಕಲ್ ನಡಿನಲ್ಲಿ ನಾವು ಸಪ್ರೇಷನ್ ಆಫ್ ಪವರ್ಗೆ ಸಂಬಂಧಪಟ್ಟಂತೆ ಕಾಣ್ತೇವೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ, ಇಂಡಿಯಾ ಜಾಯಿನ್ಸ್ US ಲೆಡ್ ಟೆಕ್ ಅಲಯನ್ಸ್ ಟು ಬಿಲ್ಡ್ ಸಪ್ಲೈ ಚೈನ್ಸ್ ಫಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕ್ರಿಟಿಕಲ್ ಮಿನರಲ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್, GS ಪೇಪರ್ 3 ನಡೆಯಲ್ಲಿ ಇಂಪಾರ್ಟೆಂಟ್ ಕ್ರಿಟಿಕಲ್ ಮಿನರಲ್ಸ್ ಇನ್ಫ್ರಾಸ್ಟ್ರಕ್ಚರ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಭಾರತ ಪ್ಯಾಕ್ ಸಿಲಿಕಾ ಗ್ರೂಪಿಂಗ್ಗೆ ಜಾಯಿನ್ ಆಗಿದೆ. ಪ್ರಿಲಿಮ್ಸ್ಗೆ ವೆರಿ ಇಂಪಾರ್ಟೆಂಟ್. ಪ್ಯಾಕ್ ಸಿಲಿಕಾ ಅಂತಂದರೆ ಏನು, ಭಾರತಕ್ಕೆ ಯಾವ ರೀತಿಯಾದಂಥ ಬೆನಿಫಿಟ್ ಸಿಗಲಿದೆ ಅಂತಲೇ ಗಮನ ಹರಿಸಬೇಕಾಗುತ್ತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟ್ ನಡಿನಲ್ಲಿ ಭಾರತದ IT ಮಿನಿಸ್ಟರ್ ಆಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಹಾಗೂ US ಅಂಡರ್ ಸೆಕ್ರೆಟರಿ ಜಾಕೋಬ್ ಹೆಲ್ಬರ್ಗ್ ಅವರ ಮಧ್ಯೆ ಪ್ಯಾಕ್ ಸಿಲಿಕಾಗೆ ಸಂಬಂಧಪಟ್ಟಂಥ ಒಂದು ಅಗ್ರಿಮೆಂಟನ್ನು ಕಾಣ್ತಾ ಇದ್ದೀವಿ. ಭಾರತ ಸೈನ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಹಾಗಾಗಿ ಭಾರತ ಇವತ್ತು ಪ್ಯಾಕ್ ಸಿಲಿಕಾದ ಮೆಂಬರ್ ಅಂತ ಅನಿಸ್ಕೊಳ್ತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ಪ್ಯಾಕ್ ಸಿಲಿಕಾನ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ಕ್ವಶನನ್ನು ಕೇಳ್ಬೋದು. ಪ್ಯಾಕ್ ಸಿಲಿಕಾ ಅಂತಂದರೆ ಏನು, ಸಿಂಪಲ್ ಆಗಿ ಕೊಡ್ಬೋದು, ಸೆಕ್ಯೂರಿಂಗ್ ದಿ ಸಿಲಿಕಾನ್ ಸಪ್ಲೈ ಚೈನ್. ಸೊ ವೆರಿ ಇಂಪಾರ್ಟೆಂಟ್. ಸೊ ಇದರ ಒಂದು ಥೀಮನ್ನು ನಾವು ಇಲ್ಲಿ ಗಮನ ಹರಿಸಿದ್ವಿ. ಇದೊಂದು ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಲಯನ್ಸ್ ಅಂತಲೇ ಗಮನ ಹರಿಸ್ಬೋದು. ವಾಷಿಂಗ್ಟನ್ DC ಸ್ಟಾರ್ಟ್ ಆಗಿರೋದು ಅಂಥದ್ದು. ಅಂದರೆ US ಒಂದು ನಾಯಕತ್ವದಡಿನಲ್ಲಿ ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಇದರ ಒಂದು ಫಸ್ಟ್ ಸಮಿಟ್ ಎಲ್ಲಿ ನಡೆದಿತ್ತು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಪೀಸ್. ಸೊ ಇಂಪಾರ್ಟೆಂಟ್ಲಿ ಇದರ ಬಗ್ಗೆ ಇರುವಂಥ ಆಸ್ಪೆಕ್ಟ್ ಅಂದರೆ ಮೇಜರ್ಲಿ ಇದರ ಒಂದು ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಅಂತಂದರೆ, ಗ್ಲೋಬಲ್ ಲೆವೆಲಲ್ಲಿ ಒಂದು ರೆಸಿಲಿಯಂಟ್ ಆಗಿರ್ತಕ್ಕಂತಹ ಸಪ್ಲೈ ಚೈನನ್ನು ಎನ್ಶೋರ್ ಮಾಡಬೇಕು. ಇವಾಗ ಚೈನಾ ಸಾಕಷ್ಟು ಕ್ರಿಟಿಕಲ್ ಮಿನರಲ್ಸ್ ಅಂತ ಬಂದಾಗ ಗ್ಲೋಬಲ್ ಸಪ್ಲೈ ಚೈನನ್ನು ಕಂಟ್ರೋಲ್ ಮಾಡ್ತಾ ಇದೆ. ಹಾಗಾಗಿ ಸೆಮಿ ಕಂಡಕ್ಟರ್ ಆಸ್ಪೆಕ್ಟ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ರೇರ್ ಅರ್ತ್ ಎಲಿಮೆಂಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕ್ರಿಟಿಕಲ್ ಆಗಿರ್ತಕ್ಕಂತಹ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸಪ್ಲೈ ಚೈನ್ನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ಕೇವಲ ಒಂದೇ ರಾಷ್ಟ್ರದ ಮೇಲೆ ಅವಲಂಬನೆ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಲಯನ್ಸನ್ನು ಜಾರಿಗೆ ತರಲಾಗ್ತಾ ಇದೆ. ಭಾರತಕ್ಕೆ ಡೆಫಿನೆಟ್ಲಿ ಇದು ಹೆಲ್ಪನ್ನು ಮಾಡುತ್ತೆ. ಭಾರತದ ಒಂದು ಮೇಕ್ ಇನ್ ಇಂಡಿಯಾ ಇವಾಗ ಪುಷ್ ಆಗಲಿದೆ ಅಂತಲೇ ಹೇಳ್ಬೋದು. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ಭಾರತ ಗ್ಲೋಬಲ್ ಲೆವೆಲಲ್ಲಿ ಒಂದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಕನ್ವರ್ಟ್ ಆಗಬೇಕು ಅನ್ನುವಂಥ ಒಂದು ಇಂಟೆನ್ಷನನ್ನು ಹೊಂದಿದೆ. ಹಾಗಾಗಿ ಒಂದು ಸೆಮಿ ಕಂಡಕ್ಟರ್ ರಿಲೇಟೆಡ್ ಇರುವಂಥ ಕೆಪಾಸಿಟಿನೂ ಸಹ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂಥ ಒಂದು ಪೊಟೆನ್ಷಿಯಾಲಿಟಿನೂ ಸಹ ಇದು ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಸ್ಟ್ರಾಟಜಿಕಲಿ ಈ ಒಂದು ಅಲಯನ್ಸ್ ನಮಗೆ ಸಾಕಷ್ಟು ಬೆನಿಫಿಟನ್ನು ತರಲಿದೆ. ಭಾರತದಲ್ಲಿಯೂ ಸಹ IT ಸೆಕ್ಟರ್ ಅಂತ ಬಂದಾಗ
ಟೆಕ್ ಟ್ಯಾಲೆಂಟ್ಗಳ ಒಂದು ಪೂಲ್ ಇದೆ ಅಂತ ಗಮನ ಹರಿಸ್ಬೋದಲ್ವಾ. ಇದರಿಂದ ಫಾರಿನ್ ಪಾಲಿಸಿಯ ಮುಖಾಂತರ ನಾವು ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂಥ ಒಂದು ಡೈವರ್ಸಿಫಿಕೇಷನನ್ನು ಸಹ ಎನ್ಹ್ಯಾನ್ಸ್ ಮಾಡಬಹುದು. ಸೊ ಒಟ್ಟಾರೆಯಾಗಿ ಪ್ಯಾಕ್ ಸಿಲಿಕಾ ಅಲಯನ್ಸ್ನ ಇಂಪಾರ್ಟೆನ್ಸ್ ಚೈನಾದ ಒಂದು ಡಾಮಿನೆನ್ಸನ್ನು ತಡೆಗಟ್ಟಬೇಕು. ಅದರಲ್ಲೂ ರಿಫೈನ್ಡ್ ಆಗಿರ್ತಕ್ಕಂಥ ರೇರ್ ಅರ್ತ್ ಮೆಟಲ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಎಕ್ಸ್ಪೋರ್ಟನ್ನು ಅವರೇ ಮಾಡ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಸಪ್ಲೈ ಚೈನನ್ನೇ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ರೇರ್ ಅರ್ತ್ ಮೆಟಲ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಸೆಸಿಂಗ್ ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಬ್ಯಾಟ್ರಿ ಮಟೀರಿಯಲ್ ಆಗಿರ್ಬೋದು, ಕಾಂಪೋನೆಂಟನ್ನು ಸಪ್ಲೈ ಮಾಡುವಂಥ ಹಂತದಲ್ಲಿ US ನಾಯಕತ್ವದಲ್ಲಿ ಪ್ಯಾಕ್ ಸಿಲಿಕಾ ಇನಿಷಿಯೇಟಿವನ್ನು ನಾವು ನೋಡ್ತಾ ಇದ್ದೇವೆ. ಆಸ್ ಆಫ್ ನೌ ಮೆಂಬರ್ಸ್ಗಳನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇದರ ಒಂದು ಆಬ್ಜೆಕ್ಟಿವ್ ಅಂತಂದರೆ ಸೆಕ್ಯೂರಿಂಗ್, ಡೈವರ್ಸಿಫೈಯಿಂಗ್ ಆ್ಯಂಡ್ ಎಕ್ಸಲರೇಟಿಂಗ್ ಕ್ರಿಟಿಕಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ semiconductor supply chain. very important for prelims. As of now ಯುನೈಟೆಡ್ ಸ್ಟೇಟ್, ಇಂಡಿಯಾ ಜಾಯ್ನ್ ಆಗಿರೋದನ್ನು ನೋಡ್ತಾ ಇದ್ವಿ. ಆಸ್ಟ್ರೇಲಿಯಾ, ಜಪಾನ್, ಸೌತ್ ಕೊರಿಯಾ, ಸಿಂಗಪೂರ್, ಯುನೈಟೆಡ್ ಕಿಂಗ್ಡಮ್, ಇಸ್ರೇಲ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತ್ತರ್ ಹಾಗೂ ಗ್ರೀಸ್ ಎಲ್ಲ ಮೆಂಬರ್ ಕಂಟ್ರೀಸ್ಗಳನ್ನು ಸಹ ಒಂದು ಸರ್ತಿ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಪ್ರಿಲಿಮ್ಸಲ್ಲಿ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಭಾರತ ಇದೇನೋ ಇಲ್ವೋ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸಮ್ಟೈಮ್ಸ್ ಎಲಿಮಿನೇಷನ್ ಮಾಡಲಿಕ್ಕೂ ಸಹ ನಿಮಗೆ ಸಹಕಾರಿ ಆಗುತ್ತೆ. ಪ್ಯಾಕ್ ಸಿಲಿಕಾದ ಇಂಪಾರ್ಟೆನ್ಸ್ ಏನಿದೆ, ಮೆಂಬರ್ ಕಂಟ್ರೀಸ್ಗಳು ಯಾವ ರೀತಿಯಾಗಿದೆ, ಸೊ ಗ್ಲೋಬಲ್ ಲೆವೆಲಲ್ಲಿ ಇದೊಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಯಾಕೆ ತೋರಿಸುತ್ತೆ. ಭಾರತ ಹಾಗೂ US ರಿಲೇಷನು ಸಹ ಸ್ಟ್ರಾಂಗ್ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ವಾ. ಇವಾಗ ಸೆಮಿಕಂಡಕ್ಟರ್ ಎಕೋಸಿಸ್ಟಮ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ರಿಟಿಕಲ್ ಮಿನರಲ್ ಪ್ರೊಸೆಸಿಂಗ್ ಅಂತ ಬಂದಾಗ US ಒಂದಿಗೆ ಒಂದು ಟೈ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಎಕನಾಮಿಕಲಿ ಇದೊಂದು ಸೆಕ್ಯೂರಿಟಿಯನ್ನು ಸಹ ತೋರಿಸುತ್ತೆ. ಚೈನಾ OnePlus ಸ್ಟ್ರಾಟಜಿಗೆ ಸಂಬಂಧಪಟ್ಟಂತೆ ಅದರ ಒಂದು ಡಾಮಿನೆನ್ಸನ್ನು ಸಹ ಕಡಿಮೆ ಮಾಡಲಿಕ್ಕೆ ಈ ಒಂದು ಅಲಯನ್ಸ್ ಒಂದು ರಿಫ್ಲೆಕ್ಷನನ್ನು ಮಾಡುತ್ತೆ ಅನ್ನೋದು ಕ್ಲಿಯರಾಗಿ ಗೊತ್ತಿರಲಿ. US ನಮಗೆ ತುಂಬ ಇಂಪಾರ್ಟೆಂಟ್. ಕ್ವಾಡ್ ಗ್ರೂಪಿಂಗ್ ಅಂತ ಬಂದಾಗ ಅಥವಾ ಇಂಡೋ ಪೆಸಿಫಿಕ್ ಕೋಆಪರೇಷನ್ ಅಂತ ಬಂದಾಗ, ಕ್ರಿಟಿಕಲ್ ಮಿನರಲ್ಸ್ ಹಾಗೂ ಟೆಕ್ನಾಲಜಿ ಇನಿಷಿಯೇಟಿವ್ ಅಂತ ಬಂದಾಗ US ಹಾಗೂ ಭಾರತದ ಒಂದು ಟೈ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನದಾಗಿ ಸುಪ್ರೀಂ ಕೋರ್ಟ್ ಸ್ಟೆಪ್ಸ್ ಇನ್, ಜುಡಿಷಿಯಲ್ ಆಫೀಸರ್ಸ್ ವಿಲ್ ನೌ ಜಾಯಿನ್ ಬೆಂಗಾಲ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರೋಸೆಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಒಂದು ಎಕ್ಸ್ಟ್ರಾಡಿನರಿ ಮೂವನ್ನು ಇಲ್ಲಿ ತೆಗೆದುಕೊಂಡಿದೆ ವೆನ್ ಇಟ್ ಕಮ್ಸ್ ಟು ದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಲಿಸ್ಟ್. ವೆಸ್ಟ್ ಬೆಂಗಾಲ್ದಲ್ಲಿ ಈ ನಡೀತಿರ್ತಕ್ಕಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನಲ್ಲಿ ಸರ್ವಿಂಗ್ ಹಾಗೂ ರಿಟೈರ್ಡ್ ಜುಡಿಷಿಯಲ್ ಆಫೀಸರ್ಸ್ಗಳನ್ನು ಅಸಿಸ್ಟ್ ಮಾಡಲಿಕ್ಕೆ ನೇಮಕಾತಿ ಮಾಡ್ತಾ ಇದ್ದಾರೆ. ವೈ? ಬಿಕಾಸ್ ಇವಾಗ ನಮ್ಮ ಜುಡಿಷಿಯರಿ ಸಿಸ್ಟಮ್ಗೆ ಒಂದು ಟ್ರಸ್ಟ್ ಡೆಫಿಸಿಟ್ ಕ್ರಿಯೇಟ್ ಆಗಿದೆ. ಅವರು ಎಲೆಕ್ಷನ್ ಕಮಿಷನ್ ಮೇಲೂ ಸಹ ಒಂದು ನಂಬಿಕೆಯನ್ನು ಇಡ್ತಾ ಇಲ್ಲ, ಹಾಗೂ ವೆಸ್ಟ್ ಬೆಂಗಾಲದಲ್ಲಿರ್ತಕ್ಕಂಥ ಒಂದು ಸರ್ಕಾರದ ಮೇಲೂ ಸಹ ನಂಬಿಕೆ ಇಲ್ಲ. ಹಾಗಾಗಿ ಜುಡಿಷಿಯಲ್ ಮೆಂಬರ್ಸ್ಗಳು ಒಂದು ಅಸಿಸ್ಟೆನ್ಸನ್ನು ಮಾಡ್ತಾರೆ ಅಂತ ಗಮನ ಹರಿಸ್ಬೋದು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರೊಸೆಸ್ ಅಂತ ಬಂದಾಗ ಒಂದು ಎಲೆಕ್ಟೋರಲ್ ರೋಲನ್ನು ರಿವೈಸ್ ಮಾಡ್ತಾ ಇದ್ದಾರೆ ಅಂತ ನಾವು ತಿಳಿದುಕೊಂಡಿದ್ದೀವಲ್ವಾ. ಸೊ ಈ ಒಂದು ಹಂತದಲ್ಲಿ ಸರಿಯಾಗಿ ಆಗ್ತಾ ಇಲ್ಲ, ಬೇಗ ಮುಗಿಬೇಕು. ಅದರಲ್ಲೂ ಒಂದು ಡೆಡ್ಲೈನ್ ಇದೆ, February 28 ಅನ್ನೋಷ್ಟರಿಗೆ ಸರಿಯಾದಂಥ ಒಂದು ಲಿಸ್ಟನ್ನು ನಾವು ಹೊಂದಬೇಕಾಗುತ್ತೆ. ಹಾಗಾಗಿ ಎಲ್ಲ ಪೆಂಡಿಂಗ್ ಆಗಿರ್ತಕ್ಕಂಥ ಇಶ್ಯೂನ ರಿಸಾಲ್ವ್ ಮಾಡಲಿಕ್ಕೆ ನಮ್ಮ ಒಂದು ಜುಡಿಷಿಯರಿ ಸಿಸ್ಟಮ್ ಮುಂದಾಗಿದೆ ಅಂತಲೇ ಗಮನ ಹರಿಸ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ನಾವು ಆಲ್ರೆಡಿ ಡಿಸ್ಕಷನನ್ನು ಮಾಡಿದ್ವಿ. ಇಲ್ಲಿ ಸಪರೇಷನ್ ಆಫ್ ಪವರ್ಗೆ ಸಂಬಂಧಪಟ್ಟಂತೆ ನೋಡ್ತವೆ. ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಹಾಗೂ ಜುಡಿಷಿಯರಿ ಸಿಸ್ಟಮ್ಗಳು ಸಪರೇಟ್ ಆಗಿ ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರಬೇಕು. ಜೊತೆಗೆ ಒಂದು ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಸಹ ಎನ್ಶೋರ್ ಮಾಡಬೇಕು ಅಂತ. ಇವಾಗ ಜುಡಿಷಿಯರಿ ಸಿಸ್ಟಮ್ ಕಂಪ್ಲೀಟ್ ಆಗಿ ಒಂದು ಆಡಳಿತವನ್ನೇ ಇಲ್ಲಿ ನಿಗಾ ವಹಿಸ್ತಿದೆ ಅಂತಂದಾಗ ಜುಡಿಷಿಯಲ್ ಓವರ್ ರೀಚ್ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳು ಇರುತ್ತೆ ಅಲ್ವಾ. ಸರ್ಕಾರ ಇವತ್ತು ಸಂವಿಧಾನಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ, ಕಾನೂನಾತ್ಮಕವಾಗಿ ಸರಿ ಇದೇನೋ ಇಲ್ಲೋ ಅಂತ ಎಕ್ಸಾಮಿನೇಷನನ್ನು ಮಾಡಬೇಕು. ಜುಡಿಷಿಯಲ್ ರಿವ್ಯೂವಿನ ಮುಖಾಂತರ ಅವರು ಸರಿಯಾಗಿರುವಂತಹ ಸ್ಥಿತಿಗತಿಗಳನ್ನು ಅನಲೈಸ್ ಮಾಡಬೇಕು ಅಂತ ನೋಡ್ತೇವೆ. ಆದರೆ ಇವಾಗ ಪ್ರಸ್ತುತವಾಗಿ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆನೇ ರಿವಿಷನ್ ಲಿಸ್ಟ್ ಅಂತ ಬಂದಾಗ ಇಲ್ಲಿ ಒಂದು ಸರಿಯಾದಂತಹ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರ್ಡರ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಕಲ್ಕತ್ತಾ ಹೈಕೋರ್ಟ್ಗೆ ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ಹಾಗೂ ಸರ್ವಿಂಗ್ ಜುಡಿಷಿಯಲ್ ಆಫೀಸರ್ಸ್ಗಳನ್ನು, ಅದರಲ್ಲೂ ಡಿಸ್ಟ್ರಿಕ್ಟ್ ಜಡ್ಜ್ ಮತ್ತು ಎಡಿಷನಲ್ ಜಡ್ಜ್ ರ್ಯಾಂಕ್ಗೆ ಬರ್ತಕ್ಕಂತಹ ಜಡ್ಜಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಬೇಕು. ನೇಮಕಾತಿ ಆಗಿರ್ತಕ್ಕಂತಹ ನ್ಯಾಯಾಧೀಶರು ಕ್ವಾಸಿ ಜುಡಿಷಿಯಲ್ ಫಂಕ್ಷನರಿ ಆಗಿ ಆ್ಯಕ್ಟ್ ಮಾಡ್ತಾರೆ. ಇವರು ವೋಟರ್ಸ್ಗೆ ಸಂಬಂಧಪಟ್ಟಂಥ ಒಂದು ಆಬ್ಜೆಕ್ಟನ್ನು ಕೇಳಿದ್ದಾರೆ. ಇನ್ಕ್ಲೂಷನ್ ಯಾಕೆ ಮಾಡಬೇಕು, ಎಕ್ಸ್ಕ್ಲೂಷನನ್ನು ಯಾಕೆ ಮಾಡಬೇಕು, ಯಾವ ಮ್ಯಾಟರ್ ಯಾವ ರೀತಿಯಾಗಿದೆ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಈ ಒಂದು ಆಫೀಸರ್ಸ್ಗಳನ್ನು ನೇಮಕ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ನ ಇಶ್ಯೂ ಮಾಡ್ತಾ ಇದೆ. ಈ ಒಂದು ಎಕ್ಸ್ಟ್ರಾಡಿನರಿ ಆರ್ಡರ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಹಾಗೂ ಪೊಲೀಸ್ ಅಥಾರಿಟಿಯ ಮೇಲೆ ಬೈಂಡಿಂಗ್ ಕಂಡೀಷನನ್ನು ತೋರಿಸ್ತಾ ಇದೆ. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಡೈಮೆನ್ಷನನ್ನು ಗಮನ ಹರಿಸಿದ್ದೇ ಆದರೆ ಸುಪ್ರೀಂ ಕೋರ್ಟ್ನ ಒಂದು ಕಾನ್ಸ್ಟಿಟ್ಯೂಷನಲ್ ರೂಲ್ ಯಾವ ರೀತಿಯಾಗಿದೆ, ಸಂವಿಧಾನವನ್ನು ಗಾರ್ಡ್ ಮಾಡಬೇಕು ಅನ್ನುವಂಥದ್ದಾಗಿ ನೋಡ್ತೇವೆ. ಅದೇ ಎಲೆಕ್ಷನ್ ಕಮಿಷನ್ ಅಂತ ಬಂದಾಗ ಫ್ರೀ ಆ್ಯಂಡ್ ಫೇರ್ ಆಗಿರ್ತಕ್ಕಂಥ ಒಂದು ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕು ಆ್ಯಸ್ ಪರ್ ದ ಆರ್ಟಿಕಲ್ 324. ಸ್ಟೇಟ್ ಗೌರ್ಮೆಂಟ್ ಒಂದು ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿರುತ್ತೆ,
ಅದೊಂದು ಅಡ್ಮಿನಿಸ್ಟ್ರೇಟರಿ ಮಷಿನರಿಯನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿರುತ್ತೆ. ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಸಹ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಟೈಮ್ಲಿ ಬೇಸಿಸ್ ಮೇಲೆ ವೋಟರ್ ಲಿಸ್ಟು ರಿವಿಷನ್ ಆಗಿಲ್ಲ. ಡೆಮೊಕ್ರಾಟಿಕ್ ರೈಟ್ಸ್ಗಳು ಇಲ್ಲಿ ಪ್ರೊಟೆಕ್ಷನ್ ಆಗಿಲ್ಲ. ಬಿಕಾಸ್ ಕೆಲವೊಂದಿಷ್ಟು ಜನರನ್ನು ಎಕ್ಸ್ಕ್ಲೂಡ್ ಮಾಡ್ತಾ ಇರೋದಾಗಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಒಂದು ಜುಡಿಷಿಯರಿ ಸಿಸ್ಟಮ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಸೊ ನೇಮನ್ನು ಕಂಪ್ಲೀಟಾಗಿ ಬೇಗ ಪಬ್ಲಿಷ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿರುವಂಥ ಒಂದು ಕ್ವಶನ್ ಅಂತಂದರೆ ಎಲೆಕ್ಟೋರಲ್ ಇಂಟಿಗ್ರಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗ್ತಾ ಇದೆ. ಬಿಕಾಸ್ ನಾವು ಫೇರ್ ಆಗಿರ್ತಕ್ಕಂಥ ವೋಟರ್ ಲಿಸ್ಟನ್ನು ಇಲ್ಲಿ ಮಾಡಬೇಕು, ಯಾಕೆ ಇನ್ಕ್ಲೂಸ್ ಮಾಡ್ತಾ ಇದ್ದೀವಿ, ಯಾಕೆ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಗಮನ ಹರಿಸಬೇಕಾಗುತ್ತೆ. ಹಾಗೂ ಜುಡಿಷಿಯಲ್ ಆ್ಯಕ್ಟಿವಿಸಮ್, ಜುಡಿಷಿಯಲ್ ರೀಸ್ಟೈನ್ಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕು ಸಹ ಕ್ರಿಯೇಟ್ ಮಾಡ್ತಾ ಇದೆ. ಬಿಕಾಸ್ ಇಲ್ಲಿ ನೋಡಿ ಸುಪ್ರೀಂ ಕೋರ್ಟ್ನ ಒಂದು ಇನ್ವಾಲ್ವ್ಮೆಂಟನ್ನು ನೋಡ್ತಾ ಇದ್ವಿ. ರೇರ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಪ್ರಸ್ತುತವಾಗಿ ಸುಪ್ರೀಂ ಕೋರ್ಟ್ ಒಂದು ಎಕ್ಸ್ಟ್ರಾರ್ಡಿನರಿ ಆರ್ಡರನ್ನು ಇಶ್ಯೂ ಮಾಡ್ತಾ ಇದೆ. ಸೊ ನೀಡ್ ಇದೆ, ಅದರ ಆಧಾರದ ಮೇಲೆ ಇಶ್ಯೂ ಮಾಡಿದ್ದಾರೆ ಅಂತಲೇ ಗಮನಿಸ್ಬೋದು. ಇದರೊಂದಿಗೆ ಫೆಡರಲ್ ಟೆನ್ಷನು ಸಹ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಲ್ವಾ. ಸ್ಟೇಟ್ ಗೌರ್ಮೆಂಟ್ ಹಾಗೂ ಪ್ರಸ್ತುತವಾಗಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಅನಿಸ್ಕೊಂಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನರ್ಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ಮಿಸ್ಔಟ್ ಆಗ್ತಾ ಇದೆ. ಹಾಗಾಗಿ ಫ್ರಿಕ್ಷನ್ ಸಹ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅಥಾರಿಟೀಸ್ಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅದರಲ್ಲೂ ಇಂಪಾರ್ಟೆಂಟ್ ಆರ್ಟಿಕಲ್ 324ನ ಕನೆಕ್ಟ್ ಮಾಡ್ಬೋದು, ಸಪ್ರೇಷನ್ ಆಫ್ ಪವರ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ ಆಗಿರ್ಬೋದು, ಜುಡಿಷಿಯಲ್ ರಿವ್ಯೂ, ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆಗಿರ್ಬೋದು. ಸೊ ಕೋಆರ್ಡಿನೇಷನ್ ಯಾವ ರೀತಿಯಾಗಿ ಮಿಸ್ ಆಗ್ತಾ ಇದೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಹಾಗೂ ಸ್ಟೇಟ್ ಗೌರ್ಮೆಂಟ್ ಮಧ್ಯೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಹಾಗಾಗಿ ಸುಪ್ರೀಂ ಕೋರ್ಟ್ ಇಲ್ಲಿ ಇಂಟರ್ಫಿಯರ್ ಆಗಿದೆ, ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಕ್ಲಿಯರಾಗಿ ನಮಗೆ ಗೊತ್ತಿರಲಿ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ ಪಬ್ಲಿಕ್ ಅಕೌಂಟ್ ಕಮಿಟಿ ಪುಲ್ಸ್ ಅಪ್ ಗವರ್ಮೆಂಟ್ ಫಾರ್ ಸ್ಲೋ ಇಂಪ್ಲಿಮೆಂಟೇಷನ್ ಆಫ್ ಸಂಕಲ್ಪ ಸ್ಕೀಮ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇಂಪಾರ್ಟೆಂಟ್ ಯೋಜನೆಗಳನ್ನು ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಂಕಲ್ಪ ಸ್ಕೀಮು ನಮಗೆ ತುಂಬ ಇಂಪಾರ್ಟೆಂಟು. ಈ ಒಂದು ಹಂತದಲ್ಲಿ ಸರ್ಕಾರ ಸಂಕಲ್ಪ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡುವಂಥ ಹಂತದಲ್ಲಿ ತುಂಬ ಸ್ಲೋ ಇದೆ, ವೀಕ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಪಬ್ಲಿಕ್ ಅಕೌಂಟ್ ಕಮಿಟಿ ಇವಾಗ ಹೇಳ್ತಾ ಇದೆ. ಪಬ್ಲಿಕ್ ಅಕೌಂಟ್ ಕಮಿಟಿ ಕ್ಯಾಗ್ ಅವರ ಒಂದು ರಿಪೋರ್ಟನ್ನು ಅನಲೈಸ್ ಮಾಡೋದ್ರ ಮುಖಾಂತರ ಸಂಕಲ್ಪ ಯೋಜನೆಯನ್ನು 2018ರಲ್ಲಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಹಾಗೂ ಎಂಟರ್ಪ್ರಿನರ್ಶಿಪ್ ನಡಿನಲ್ಲಿ ಲಾಂಚ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಈ ಒಂದು ಯೋಜನೆಯ ಇಂಪಾರ್ಟೆನ್ಸ್ ಏನಿದೆ, ಫುಲ್ ಫಾರ್ಮ್ ನೋಡೋದಾದರೆ ಸ್ಕಿಲ್ ಅಕ್ವಿಸಿಷನ್ ಆ್ಯಂಡ್ ನಾಲೆಜ್ ಅವೇರ್ನೆಸ್ ಫಾರ್ ಲೈವ್ಲಿಹುಡ್ ಪ್ರಮೋಷನ್ ಅಂತ ಕಾಣ್ತಾ ಇದ್ದೀವಿ. ಇಲ್ಲಿ ಶಾರ್ಟ್ ಟರ್ಮಲ್ಲಿ ಒಂದು ಸ್ಕಿಲ್ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲಿ ಸ್ಟ್ರಾಂಗ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. ಒಂದು ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಡಸ್ಟ್ರೀಸ್ಗೆ ಲಿಂಕ್ ಮಾಡುವಂತೆ, ಅಂದರೆ ಪ್ರಸ್ತುತವಾಗಿ ಒಂದು ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್ ಇದೆಯಲ್ಲ, ಸ್ಕಿಲ್ನ ಒಂದು ಮಿಸ್ಮ್ಯಾಚ್ ಇದೆ. ಹಾಗಾಗಿ ಸರಿಯಾಗಿ ಒಂದು ಇಂಡಸ್ಟ್ರೀಸ್ಗೆ ಲಿಂಕ್ ಮಾಡುವಂತೆ ಯಾವ ರೀತಿ ಅಂತ ಸ್ಕಿಲ್ ರಿಕ್ವೈರ್ಮೆಂಟ್ ಇದೆ ಅದರ ಆಧಾರದ ಮೇಲೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಮಾರ್ಜಿನಲೈಸ್ ಗ್ರೂಪ್ಗೆ ಬೇಕಾಗುವಂಥ ಒಂದು ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅಂತ ಬಂದಾಗ ಒಂದು ಸರಿಯಾದಂಥ ಅಲೋಕೇಶನ್ಸನ್ನು ಮಾಡಬೇಕು ಅಂತ 2017ರಲ್ಲಿ ಅಪ್ರೂವಲನ್ನು ಕೊಡ್ತಾ ಇದ್ದಾರೆ. ಈ ಒಂದು ಯೋಜನೆಗೆ ವರ್ಲ್ಡ್ ಬ್ಯಾಂಕ್ನ ಒಂದು ಲೋನು ಸಹ ಪ್ರೊವೈಡ್ ಮಾಡ್ತಾ ಇರೋದಾಗಿ ಗಮನ ಹರಿಸ್ಬೋದು. ಕ್ಯಾಗ್ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿ ಒಂದು ಅಲೋಕೇಶನ್ ಆಗ್ತಾ ಇದೆಯಲ್ಲ, ಕಂಪ್ಲೀಟಾಗಿ ಒಂದು ಬಜೆಟ್ ಫಂಡ್ ಅಂತ ಬಂದಾಗ ಎಷ್ಟು ಮಟ್ಟಿಗೆ ಅವರು ಆ ಒಂದು ಅಲೋಕೇಶನನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಸ್ತುತವಾಗಿ ಕೇವಲ 44% ಅಲೋಕೇಶನ್ಸನ್ನು ಮಾಡಿದ್ದಾರೆ. ಫಂಡ್ ಯುಟಿಲೈಸೇಷನ್ ಅಂತ ಬಂದಾಗ ಈ ಒಂದು ಯೋಜನೆಯಲ್ಲಿ ತುಂಬ ಕಡಿಮೆ ಇದೆ ಅನ್ನುವಂಥದ್ದಾಗಿ ಕ್ಯಾಗ್ ಅವರು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಕ್ಯಾಗ್ ಅವರ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಒಂದು ಅಲೋಕೇಶನ್ಸ್ ಆಗಿದೆ ಹಾಗೂ ಇಂಪ್ಲಿಮೆಂಟೇಷನ್ ಅಂತ ಬಂದಾಗ ತುಂಬ ಡಿಲೇ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅಂತ. ಸೊ ಆ ಒಂದು ಸ್ಕೀಮ್ಗೆ ಸಂಬಂಧಪಟ್ಟಂತೆ ಎಕ್ಸ್ಟೆನ್ಷನನ್ನು ಮಾಡ್ತಾ ಇದ್ದಾರೆ. ಹಾಗೂ ಫಿಸಿಕಲ್ ಫಿನಾನ್ಷಿಯಲ್ ಪ್ರೋಗ್ರೆಸ್ ಏನಿದೆ ಅಲ್ಲ, ಕಂಪ್ಲೀಟಾಗಿ ಸ್ಲೋ ಇರೋದನ್ನು ನಾವು ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ಕ್ಯಾಗ್ ಅವರ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಗ್ಯಾಪ್ ಇದೆ. ಓಕೆ, ಸೆಂಟ್ರಲ್ ಲೆವೆಲಲ್ಲಿ ಒಂದು ಮಾನಿಟರಿಂಗ್ ಮೆಕ್ಯಾನಿಸಮ್ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಈ ಒಂದು ಕ್ಯಾಗ್ ರಿಪೋರ್ಟನ್ನು ಪಬ್ಲಿಕ್ ಅಕೌಂಟ್ ಕಮಿಟಿ ಇವಾಗ ಅನಲೈಸ್ ಮಾಡ್ತಾ ಇದೆ. ಕಂಪ್ಲೀಟ್ ಆಗಿರುವಂಥ ಒಂದು ಎಕ್ಸಾಮಿನೇಷನ್ನ ಮಾಡ್ತಾ ಇದೆ. ಬಿಕಾಸ್ ಪಬ್ಲಿಕ್ ಎಕ್ಸ್ಪೆಂಡಿಚರನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಹಂತದಲ್ಲಿ, ಅದರಲ್ಲೂ ಪಾರ್ಲಿಮೆಂಟನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಪಬ್ಲಿಕ್ ಅಕೌಂಟ್ ಕಮಿಟಿ ಇಂಪಾರ್ಟೆನ್ಸನ್ನು ನಾವು ಗಮನ ಹರಿಸ್ಬೋದು. ಇದರಿಂದ ಮಿನಿಸ್ಟರ್ಸ್ಗಳು ಒಂದು ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡಬೇಕಾಗುತ್ತೆ ಅಲ್ವಾ. ಅನ್ನೆಸೆಸರಿ ಒಂದು ಖರ್ಚನ್ನು ಮಾಡಬಾರ್ದು. ಯಾವ ರೀತಿ ಅಂತ ಒಂದು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇವಾಗ ಒಂದು ಫ್ಲ್ಯಾಗ್ಶಿಪ್ ಸ್ಕೀಮ್ ಅಂತಲೇ ಹೇಳ್ಬೋದು ವೆನ್ ಇಟ್ ಕಮ್ಸ್ ಟು ದಿ ಸ್ಕಿಲ್ ಡೆವಲಪ್ಮೆಂಟ್ ಆಸ್ಪೆಕ್ಟ್. ಸ್ಕಿಲ್ ರಿಲೇಟೆಡ್ ಇರುವಂತೆ ಸಂಕಲ್ಪ ಯೋಜನೆ
ಇದೊಂದು ದೊಡ್ಡ ಸ್ಕೀಮ್ ಅಂತಲೇ ಹೇಳ್ಬೋದಲ್ವಾ. ಇಲ್ಲಿ ಯಾವ ರೀತಿಯಾಗಿ ನಾವು ಇಂಪ್ಲಿಮೆಂಟ್ ಲೆವೆಲಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕೋಆರ್ಡಿನೇಷನ್ ಇಲ್ಲ, ಸೆಂಟರ್ ಹಾಗೂ ಸ್ಟೇಟ್ಗಳ ಮಧ್ಯೆ ಕೋಆರ್ಡಿನೇಷನು ಸಹ ಮಿಸ್ಔಟ್ ಆಗ್ತಾ ಇದೆ ಅನ್ನುವಂಥ ಒಂದು ಕ್ರಿಟಿಕಲ್ ಕಂಡೀಷನನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ ಅಂತ ಗಮನಿಸ್ಬೋದು. ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಹಾಗೂ ಡೆಮೋಗ್ರಫಿಕ್ ಡಿವಿಡೆಂಟ್ ಕಂಡೀಷನ್ ಅಂತ ನಾವು ನೋಡಿದಾಗ ಗ್ಲೋಬಲ್ ಲೆವೆಲಲ್ಲಿ ಭಾರತ ಒಂದು ಯೂತ್ ಪಾಪ್ಯುಲೇಷನನ್ನು ಹೊಂದಿದೆ ಅಂತಲೇ ಗಮನಿಸ್ಬೋದು. ಯೂತ್ ಅನ್ಎಂಪ್ಲಾಯ್ಡ್ ಕಂಡೀಷನನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಯೂತ್ ಎಂಪ್ಲಾಯ್ಮೆಂಟ್ ಸಿಚುವೇಷನನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಯೋಜನೆ ಸಹಕಾರಿ ಆಗಲಿದೆ ಅಂತ ಗಮನಿಸ್ಬೋದು. ಅದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಇವಾಗ ಒಂದು ಸ್ಕಿಲ್ ಸೆಟ್ ಆಗಿರ್ಬೋದು ಅಥವಾ ಹ್ಯೂಮನ್ ಸೋರ್ಸ್ನ ಒಂದು ರಿಕ್ವೈರ್ಮೆಂಟ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟೇಟಿವ್ ಮಾಡಬೇಕು ಗ್ಲೋಬಲ್ ಲೆವೆಲಲ್ಲಿ ಅಂತಂದರೆ ನಾವು ಸರಿಯಾಗಿ ಒಂದು ಯೂತನ್ನು ಯುಟಿಲೈಸ್ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಒಂದು ಫಿನಾನ್ಷಿಯಲ್ ಅಕೌಂಟಬಿಲಿಟಿ ಇಂಪಾರ್ಟೆಂಟ್ ಈ ಒಂದು ಇಶ್ಯೂ ನಡೆಯಲ್ಲಿ. ಫಿನಾನ್ಷಿಯಲ್ ಅಕೌಂಟಬಿಲಿಟಿಗೆ ಸಂಬಂಧಪಟ್ಟಂತೆ ಬಿಕಾಸ್ ವರ್ಲ್ಡ್ ಬ್ಯಾಂಕ್ ಫಂಡಿಂಗನ್ನು ಮಾಡ್ತಾ ಇದೆ, ಫಂಡಿಂಗ್ ಮಾಡಿದರೂ ಸಹ ಅಂಡರ್ ಯುಟಿಲೈಸೇಷನ್ ಆಗ್ತಾ ಇರುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಗವರ್ನೆನ್ಸ್ ನಡೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಮಾನಿಟರಿಂಗನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ನೀಡಿದೆ, ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಯಾವ ರೀತಿ ಅಂತ ಒಂದು ಇನ್ಎಫಿಷಿಯನ್ಸಿ ಇದೆ ಅದನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಜಿಟಲ್ ಟ್ರ್ಯಾಕಿಂಗ್ ಸಿಸ್ಟಮನ್ನು ಎನ್ಹಾನ್ಸ್ ಮಾಡೋದ್ರ ಮುಖಾಂತರ ಬಜೆಟಿಂಗ್ ಯಾವ ರೀತಿಯಾಗಿ ನಡೀತಾ ಇದೆ ಇವೆಲ್ಲವನ್ನು ಸಹ ಒಂದು ಹೈಲೈಟ್ ಮಾಡ್ತಾ ಇದ್ದಾರೆ. ಒಂದು ರಿಪೋರ್ಟ್ನ ಆಧಾರದ ಮೇಲೆ ಏನು ಪ್ರಾಬ್ಲಮ್ ಇದೆ, ಇವಾಗ ಪ್ರಸ್ತುತವಾಗಿ ಕ್ಯಾಗ್ ಅವರ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳ್ತಾರಲ್ವಾ. ಸೊ ಕ್ಯಾಗ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ಇಂಪಾರ್ಟೆಂಟ್ಲಿ ಯಾವುದಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೂ ರೋಲ್ ಆಫ್ ಪಬ್ಲಿಕ್ ಅಕೌಂಟ್ ಕಮಿಟಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ಸಂಕಲ್ಪ ಯೋಜನೆಗೆ ಸಂಬಂಧಪಟ್ಟಂಥ ಫೀಚರ್ಸ್ಗಳನ್ನು ಸಹ ನೀವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ಲಿ ನೆನಪಿಟ್ಕೊಳ್ಳೇಬೇಕು. ಈ ಒಂದು ಇಶ್ಯೂ ನಡಿನಲ್ಲಿ ಪಬ್ಲಿಕ್ ಅಕೌಂಟ್ ಕಮಿಟಿ ಯಾಕೆ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಂದರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇವಾಗ ಅಕೌಂಟಬಿಲಿಟಿಯನ್ನು ತೋರಿಸಬೇಕಾಗುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಚಾಲೆಂಜಸ್ ಯಾವ ರೀತಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಇಶ್ಯೂನ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಸೇಫ್ಟಿ ಫಸ್ಟ್, ಮಣಿಪುರ್ ನೀಡ್ಸ್ ಅ ಹೀಲಿಂಗ್ ಟಚ್ ದ್ಯಾಟ್ ಕಟ್ಸ್ ದ ಸೈಕಲ್ ಆಫ್ ವೈಲೆನ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಸ್ಟೇಟ್ ರಿಲೇಟೆಡ್ ಇರತಕ್ಕಂಥ ಒಂದು ಇಶ್ಯೂ ಆಗಿರ್ಬೋದು. GS ಪೇಪರ್ 3 ಅಂತ ಬಂದಾಗ ಇಂಟರ್ನಲ್ ಸೆಕ್ಯೂರಿಟಿ ಆಧಾರದ ಮೇಲೂ ಸಹ ಕನೆಕ್ಟ್ ಆಗೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಆರ್ಟಿಕಲಲ್ಲಿ ಮಣಿಪುರದಲ್ಲಿ ಇರುವಂತಹ ಒಂದು ಫ್ರೆಜೈಲ್ ಕಂಡೀಷನನ್ನು ಅರ್ಥ ಮಾಡ್ಕೊಳ್ಳುವಂಥದ್ದಾದರೆ ಅದರಲ್ಲೂ ಒಂದು ಎಥನಿಕ್ ವೈಲೆನ್ಸ್ ಅಂತ ಕಾಣ್ತಾ ಇದ್ವಿ. ರೀಸೆಂಟ್ಲಿ ಅಲ್ಲಿರುವಂಥ ಒಂದು ಪ್ರೆಸಿಡೆನ್ಷಿಯಲ್ ರೂಲನ್ನು ರಿಮೂವ್ ಮಾಡಿರೋದಾಗಿ ನೋಡ್ತಾ ಇದ್ವಿ. ಹೊಸದಾಗಿರ್ತಕ್ಕಂಥ ಸರ್ಕಾರವನ್ನು ಫೆಬ್ರವರಿ 4ನೇ ತಾರೀಕಿನಂದು ಮಣಿಪುರದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಪ್ರೆಸಿಡೆನ್ಷಿಯಲ್ ರೂಲನ್ನು ಎಂಡ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಹಾಗಾಗಿ ಚೀಫ್ ಮಿನಿಸ್ಟರನ್ನು ಅಲ್ಲಿ ಅಪಾಯಿಂಟ್ ಮಾಡಿದ್ದಾರೆ. ಖೇಮ್ಚಂದ್ ಸಿಂಗ್ ಅಂತ ಗಮನ ಹರಿಸ್ಬೋದು. ಅವರು ಮೀಟಿ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಾರೆ. ಹಾಗೂ ಇವಾಗ ಪ್ರಸ್ತುತವಾಗಿ ಡೆಪ್ಯೂಟಿ CM ಅವರು ಕೊಟ್ಟಿರ್ತಕ್ಕಂತಹ ಒಂದು ಕನ್ಸರ್ನ್ ಆಧಾರದ ಮೇಲೆ ಆರ್ಟಿಕಲನ್ನು ಕಾಣ್ತಾ ಇದ್ದೀವಲ್ವಾ. ಡೆಪ್ಯೂಟಿ CM ಆಗಿರ್ತಕ್ಕಂತಹ ನೇಮ್ಚಾ ಕಿಪ್ಗೆನ್ ಇವರು ಕೂಕಿ ಝೂ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಇವರು ಕೊಟ್ಟಿರ್ತಕ್ಕಂಥ ಒಂದು ಕನ್ಸರ್ನ್ ಏನಿದೆ ಅಂತಂದರೆ ಪ್ರಸ್ತುತವಾಗಿ ಕಮ್ಯುನಿಟಿಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ವೈಲೆನ್ಸನ್ನು ನಾವು ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಬಫರ್ ಝೋನನ್ನು ಕ್ರಿಯೇಟ್ ಮಾಡಬೇಕು. ಬಫರ್ ಝೋನನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ವೈಲೆನ್ಸ್ ಆ್ಯಕ್ಟಿವಿಟಿಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಡೀಪ್ಲಿ ಅಫೆಕ್ಟ್ ಆಗಿರತಕ್ಕಂಥ ಒಂದು ಏರಿಯಾದಡಿನಲ್ಲಿ ಮೀಟಿ ಹಾಗೂ ಕೂಕಿ ಝೂ ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ಒಂದು ಬಫರ್ ಝೋನನ್ನು ಕ್ರಿಯೇಟ್ ಮಾಡಬೇಕು ಅಂತ ಒತ್ತನ್ನು ಕೊಡ್ತಾ ಇದ್ದಾರೆ. ವೈ? ಬಿಕಾಸ್ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ 2023ರಿಂದ ವೈಲೆನ್ಸ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರೋದನ್ನೇ ನೋಡ್ತಾ ಇದ್ದೀವಿ ಈ ಎರಡು ಕಮ್ಯುನಿಟೀಸ್ಗಳ ಮಧ್ಯೆ. ಅದರಲ್ಲೂ ಮೀಟಿ ಕಮ್ಯುನಿಟೀಸ್ಗಳು ಎಲ್ಲಿ ವಾಸವಾಗಿದ್ದಾರೆ ಅಂತಂದರೆ ಮೆಜಾರಿಟಿ ನಡೆಯಲ್ಲಿ ಇಂಪಾಲ್ ವ್ಯಾಲಿ ನಡೆಯಲ್ಲಿ ಅವರು ಕಾನ್ಸಂಟ್ರೇಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಅದೇ ಕೂಕಿ ಝೂ ಅಂತ ಬಂದಾಗ ಹಿಲ್ ಡಿಸ್ಟಿಕ್ ನಡೆಯಲ್ಲಿ ಅವರು ಹೆಚ್ಚು ವಾಸವಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ವೈಲೆನ್ಸ್ ಸ್ಟಾರ್ಟ್ ಆದಾದಮೇಲಿಂದನೂ ಸಹ ನಿಯರ್ಲಿ 250 ಡೆತ್ನ ನಾವು ಕಾಣ್ತಾ ಇದ್ದೀವಿ. ಸಾಕಷ್ಟು ಜನರನ್ನು ಡಿಸ್ಪ್ಲೇಸ್ ಮಾಡಿರ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಎರಡೂ ಕಮ್ಯುನಿಟೀಸ್ಗಳ ಮಧ್ಯೆ ಒಂದು ಟ್ರಸ್ಟೇ ಹೋಗಿಬಿಟ್ಟಿದೆ ಅಂತಲೇ ಗಮನ ಹರಿಸ್ಬೋದು. ಇದರೊಂದಿಗೆ ನಾಗಾ ಕಮ್ಯುನಿಟೀಸ್ಗಳು ಸಹ ವೈಲೆನ್ಸ್ ನಡೆಯಲ್ಲಿ ಪಾರ್ಟಿಸಿಪೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ಪ್ರಸ್ತುತವಾಗಿ ಒಂದು ಬಫರ್ ಝೋನನ್ನು ಕ್ರಿಯೇಟ್ ಮಾಡಬೇಕು. ಬಿಕಾಸ್ ಟ್ರಸ್ಟ್ ಇಲ್ಲ, ಕಮ್ಯುನಿಟೀಸ್ಗಳ ಮಧ್ಯೆ ಒಂದು ಟ್ರಸ್ಟನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡೆಪ್ಯೂಟಿ CM ಅವರು ಅನೌನ್ಸನ್ನು ಮಾಡಿದ್ದಾರೆ. ಬಿಕಾಸ್ ಜಿಯೋಗ್ರಫಿಕಲ್ ಸೆಗ್ರಿಗೇಷನನ್ನು ಸ್ವಲ್ಪ ಮಾಡೋದ್ರಿಂದ ಅಂದರೆ ಬಫರ್ ಝೋನನ್ನು ಕ್ರಿಯೇಟ್ ಮಾಡೋದ್ರಿಂದ ಒಂದು ಸೆಕ್ಯೂರಿಟಿ ಬ್ಯಾರಿಯರ್ ಹಾಗೂ ಸೈಕಾಲಜಿಕಲಿ ಒಂದು ಬೌಂಡ್ರಿಯನ್ನು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಇದರಿಂದ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಸೇಫ್ಟಿಯನ್ನು ಒದಗಿಸ್ತಕ್ಕಂಥದ್ದು. ಅದಾದ ಮೇಲೆ ಮತ್ತೆ ಅವರು ಒಟ್ಟಾಗಿ ಕಮ್ಯುನಿಟಿಗಳೊಂದಿಗೆ ಪಾರ್ಟಿಸಿಪೇಷನನ್ನು ಮಾಡ್ಬೋದು. ವೈಲೆನ್ಸ್ ಆ್ಯಕ್ಟಿವಿಟಿ ಇಲ್ಲದೆ ಟ್ರಸ್ಟ್ ಇಲ್ಲಲ್ಲ, ಈ ಒಂದು ಟ್ರಸ್ಟನ್ನು ರೀಬಿಲ್ಡ್ ಮಾಡಬೇಕು ಅನ್ನುವಂಥ ಒಂದು ಕನ್ಸರ್ನ್ ಬಫರ್ ಝೋನನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಬಿಕಾಸ್ ಇವರ ಒಂದು ಕನ್ಸರ್ನ್ ಏನಿದೆ ಅಥವಾ ಡೆಪ್ಯೂಟಿ CM ಅವರ ಒಂದು ಪ್ರಪೋಸಲ್ ಯಾವ ರೀತಿಯಾಗಿದೆ ಅಂತಂದರೆ
ಅವರು ಮಣಿಪುರದ ಒಂದು ಐಡೆಂಟಿಟಿಯನ್ನು ರಿಕಗ್ನೈಸ್ ಮಾಡಬೇಕು ಅನ್ನುವಂಥ ಹಂತದಲ್ಲಿ ಪ್ರತಿಯೊಂದು ಕಮ್ಯುನಿಟಿಗೆ ಒಂದು ಪೇನ್ ಇದೆ. ಸೊ ಆ ಒಂದು ಪೇನನ್ನು ನಾವು ಇಲ್ಲಿ ಕೇಳಲೇಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ನಾವು ಅವ್ರನ್ನ ಫೋರ್ಸ್ ಮಾಡುವಂತಿಲ್ಲ. ಕಾನ್ಫ್ಲಿಕ್ಟ್ ರೆಸೊಲ್ಯೂಷನನ್ನು ಇಲ್ಲಿ ತರಬೇಕಾಗುತ್ತೆ ಅಂತ, ಫೆಡರಲ್ ಅಕೊಮಡೇಷನನ್ನು ಇಲ್ಲಿ ತರಬೇಕಾಗುತ್ತೆ ಅಂತ, ಡೆಮೋಕ್ರಸಿಯನ್ನು ತರಬೇಕಾಗುತ್ತೆ ಅಂತ ಅಂದಾಗ ಒಂದು ಬಫರ್ ಝೋನನ್ನು ನಾವು ಕ್ರಿಯೇಟ್ ಮಾಡೋದು. ಅಂದರೆ ಬಫರ್ ಝೋನನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಒಂದು ಸೆಕ್ಯೂರಿಟಿಯನ್ನು ನಾವು ಮೇಂಟೈನ್ ಮಾಡ್ದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಸೇಫ್ ಆಗಿರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡೋದ್ರ ಮುಖಾಂತರ ಇದು ಇಮಿಡಿಯೇಟಾಗಿ ಒಂದು ಸೊಲ್ಯೂಷನನ್ನು ಕೊಡುತ್ತೆ. ಲಾಂಗ್ ಟರ್ಮಲ್ಲೂ ಸಹ ನಾವು ಏನು ಮಾಡ್ಬೋದು, ಡಿಸ್ಪ್ಲೇಸ್ ಆಗಿರ್ತಕ್ಕಂಥ ಪರ್ಸನ್ಸ್ಗಳನ್ನು ರಿಹ್ಯಾಬಿಲಿಟೇಟ್ ಮಾಡೋದ್ರ ಮುಖಾಂತರ ಅಥವಾ ಸರಿಯಾದಂತಹ ವೈಲೆನ್ಸ್ಗೆ ಸಂಬಂಧಪಟ್ಟಂಥ ಇನ್ವೆಸ್ಟಿಗೇಷನ್ಸನ್ನು ಮಾಡೋದ್ರ ಮುಖಾಂತರ ಆಗಿರ್ಬೋದು ಒಂದು ಸೊಲ್ಯೂಷನನ್ನು ಕೊಡ್ಬೋದು. ಅಗೇನ್ ಒಂದು ಇನ್ಸ್ಟಿಟ್ಯೂಷನ್ ರಿಫಾರ್ಮನ್ನು ನಾವು ಲಾಂಗ್ ಟರ್ಮಲ್ಲಿ ತರೋದ್ರ ಮುಖಾಂತರ ಟ್ರಸ್ಟನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲೂ ಕಮ್ಯುನಿಟಿಗಳ ಮಧ್ಯೆ ಟ್ರಸ್ಟನ್ನು ಬಿಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕನ್ಸರ್ನ್ ಅಂತಲೇ ಹೇಳ್ಬೋದು. ಜನರಲಿ ಈ ಒಂದು ಕ್ರೈಸಿಸನ್ನು ನಾವು ನೋಡಿದಾಗ ಇದನ್ನು ಸಪೋರ್ಟ್ ಮಾಡ್ತಕ್ಕಂತಹ ರೂಟೆಡ್ ಆಗಿರ್ತಕ್ಕಂತಹ ಪ್ರಾಬ್ಲಮ್ಗಳು ಏನು ಅಂತಂದರೆ, ಇವಾಗ ಲ್ಯಾಂಡ್ ರೈಟ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಇರುತ್ತೆ. ಅದರಲ್ಲೂ ST ಸ್ಟೇಟಸ್ಗೆ ಸಂಬಂಧಪಟ್ಟಂಥ ಒಂದು ಡಿಮ್ಯಾಂಡನ್ನು ನಾವು ನೋಡ್ತಾ ಇದ್ದೀವಿ. ಪೊಲಿಟಿಕಲ್ ರಿಪ್ರೆಸೆಂಟೇಷನ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳಿರುತ್ತೆ. ಹಿಸ್ಟಾರಿಕಲಿ ಇರ್ತಕ್ಕಂಥ ಗ್ರೀವಿಯನ್ಸಸ್ಗಳನ್ನು ನಾವು ಕಾಣ್ತಾ ಇದ್ವಿ. ಇಲ್ಲಿ ನಾವು ಸರಿಯಾದಂಥ ಒಂದು ಟ್ರಸ್ಟನ್ನು ಬಿಲ್ಡ್ ಮಾಡಬೇಕು ಅಂತಂದರೆ ಇಮಿಡಿಯೇಟಾಗಿ ಒಂದು ಸೊಲ್ಯೂಷನ್ ತರಬೇಕು, ಸರಿಯಾದಂಥ ಒಂದು ಬಫರ್ ಝೋನನ್ನು ಕ್ರಿಯೇಟ್ ಮಾಡಬೇಕು. ಇದರಿಂದ ನಾವು ಎಥ್ನಿಕ್ ಕಾನ್ಫ್ಲಿಕ್ಟ್ಗಳನ್ನು ಲಾಂಗ್ ಟರ್ಮಲ್ಲಿ ತಡೆಗಟ್ಟಬೋದು. ಸೊ ಹಾಗಾಗಿ ಈ ಒಂದು ಇಶ್ಯೂ ನಮಗೇನಿದೆಲ್ಲ ಎಥ್ನಿಕ್ ಕಾನ್ಫ್ಲಿಕ್ಟ್ ಹಾಗೂ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈವನ್ ಪ್ರಸ್ತುತವಾಗಿ ಒಂದು ಗವರ್ನೆನ್ಸ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ನೋಡಿದಾಗ ಪ್ರೆಸಿಡೆನ್ಷಿಯಲ್ ರೂಲ್ ಎಂಡ್ ಆಗಿರೋದ್ರಿಂದನೂ ಎಕ್ಸಾಮಿನೇಷನಲ್ಲಿ ಪ್ರೆಸಿಡೆನ್ಷಿಯಲ್ ರೂಲ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂನ ನಾವು ಅಡ್ರೆಸ್ ಮಾಡಬೇಕು. ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಚರ್ಚೆಯನ್ನು ಮಾಡಿದ್ದೀವಿ ರೀಸೆಂಟಾಗಿ. ಸೊ ಪ್ರೆಸಿಡೆನ್ಷಿಯಲ್ ರೂಲ್ಗೆ ರಿಲೇಟೆಡ್ ಇರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ, ಯಾವ ರೀತಿಯಂತಹ ಒಂದು ಸಂವಿಧಾನಾತ್ಮಕವಾಗಿರುವಂತಹ ಪ್ರೊವಿಷನ್ಸ್ಗಳು ಇದ್ದಾವೆ ಅನ್ನೋದನ್ನು ಕಂಪ್ಲೀಟಾಗಿ ನೀವು ಒಂದು ಸರ್ತಿ ರಿವೈಸ್ ಮಾಡಿ. ಇವಾಗ ಪ್ರಸ್ತುತವಾಗಿ ಎಥ್ನಿಕ್ ಇಶ್ಯೂ ಅಂತ ಬಂದಾಗ ಯಾವ ರೀತಿಯಾಗಿ ಸೆಕ್ಯೂರಿಟಿಗೆ ಸಂಬಂಧಿಸಿದಂತಹ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದ್ದಾರೆ ಎಲೆಕ್ಟೆಡ್ ಸರ್ಕಾರ ಅನ್ನೋದು ಕ್ಲಿಯರ್ ಆಗಿ ನಮಗೆ ಗೊತ್ತಿರಲಿ. ಇನ್ನು ಮುಂದಿನದಾಗಿ ಟ್ರೀಟೀಸ್ ಫಾರ್ ಫೆಡರಲಿಸಮ್, ದ ಕುರಿಯನ್ ಜೋಸೆಫ್ ರಿಪೋರ್ಟ್ ಮಸ್ಟ್ ಪ್ರೊವೋಕ್ ಅ ಡಿಬೇಟ್ ಆನ್ ರಿವರ್ಸಿಂಗ್ ಸೆಂಟ್ರಲೈಸೇಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಹಾಗೂ ಸೆಂಟರ್ಗೆ ಸಂಬಂಧಪಟ್ಟಂಥ ರಿಲೇಷನ್ ನಡಿನಲ್ಲಿ ಕನೆಕ್ಟ್ ಆಗುತ್ತೆ. ಫೆಡರಲಿಸಮ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ನಾವು ನೋಡ್ಬೋದು. ತಮಿಳುನಾಡು ಸರ್ಕಾರ ಗವರ್ನರ್ ಅವರ ಒಂದು ಆ್ಯಕ್ಷನಿಂದ ಆಗಿರ್ಬೋದು ಅಥವಾ ಸೆಂಟ್ರಲೈಸೇಷನ್ ಜಾಸ್ತಿ ಇದೆ ಅನ್ನುವಂಥ ಹಂತದಲ್ಲಿ ತುಂಬ ನೊಂದು ಬೆಂದು ಒಂದು ಹೈ ಲೆವೆಲ್ ಕಮಿಟಿಯನ್ನು ಯೂನಿಯನ್ ಹಾಗೂ ಸ್ಟೇಟ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಅಪಾಯಿಂಟ್ಮೆಂಟನ್ನು ಮಾಡಿರುವಂಥದ್ದು. ಈ ಒಂದು ಕಮಿಟಿ ನಡೆಯಲ್ಲಿ ಕುರಿಯನ್ ಜೋಸೆಫ್ ಅವರ ಒಂದು ನೇತೃತ್ವನ ನಾವು ನೋಡ್ತಾ ಇದ್ವಿ. ಇವರು ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದರು ಅನ್ನೋದು ಕ್ಲಿಯರಾಗಿ ಗೊತ್ತಿರಲಿ. ಸೊ ಇವರ ಒಂದು ರಿಪೋರ್ಟ್ ನಡಿನಲ್ಲಿ ಯಾವ ರೀತಿಯಾಗಿ ಸೆಂಟ್ರಲೈಸೇಷನ್ ಜಾಸ್ತಿ ಇದೆ, ಪ್ರಸ್ತುತವಾಗಿ ಒಂದು ರಿಲೆವೆನ್ಸನ್ನು ಕಳೆದುಕೊಂಡಿದೆ, ಫೆಡರಲ್ ಡೆಮೋಕ್ರಸಿಗೆ ಸಂಬಂಧಪಟ್ಟಂಥ ಒಂದು ಸ್ಪಿರಿಟು ಸಹ ಕಡಿಮೆ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಸ್ಟ್ರಕ್ಚರಲ್ ಲೆವೆಲಲ್ಲಿ ಒಂದು ರೀಸೆಟ್ಟನ್ನು ಮಾಡೋದು ತುಂಬ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫೆಡರಲಿಸಮ್ ಸ್ಟ್ರಕ್ಚರ್ ಅಂತ ಬಂದಾಗ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ಒಂದು ಸರಿಯಾದಂತಹ ಕೋಆರ್ಡಿನೇಷನ್ ಇಂಪಾರ್ಟೆಂಟ್. ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದು ಕೋಆರ್ಡಿನೇಷನ್ ಇರಬೇಕಾಗುತ್ತೆ. ಫಿನಾನ್ಷಿಯಲ್ ಮ್ಯಾಟರ್ ಅಂತಲೂ ಬಂದಾಗ ಸರಿಯಾದಂಥ ಒಂದು ಕೋಆರ್ಡಿನೇಷನ್ ಇರಬೇಕು. ಅಂದಾಗ ಸ್ಥಿತಿಗತಿಗಳು ಸುಧಾರಿಸೋದನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಾವು ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ನಡಿನಲ್ಲಿ ಒಂದು ಕಾರ್ಯವನ್ನು ಸಹ ನಿರ್ವಹಿಸಬೇಕಾಗುತ್ತೆ ಅಂತ ನೋಡ್ಬೋದು. ಫೆಡರಲಿಸಮ್ ಸ್ಟ್ರಕ್ಚರ್ ನಮ್ಮ ಒಂದು ಸಂವಿಧಾನದಲ್ಲಿ ಸ್ಟ್ರಾಂಗ್ ಆಗಿ ಇರಲಿಕ್ಕೆ ಕಾರಣ ಏನಿರಬಹುದು ಅಂತಂದರೆ, ಹಿಸ್ಟಾರಿಕಲಿ ಸಂವಿಧಾನವನ್ನು ಫ್ರೇಮ್ ಮಾಡ್ತಕ್ಕಂಥ ಒಂದು ಹಂತದಲ್ಲಿ ಪಾರ್ಟಿಷನ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸಿಡರೇಷನ್ ಇತ್ತು, ವೈಲೆನ್ಸ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇತ್ತು, ಭಾರತದ ಒಂದು ನ್ಯಾಷನಲ್ ಯೂನಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕ್ ಇತ್ತು, ಪ್ರಿನ್ಸ್ಲಿ ಸ್ಟೇಟ್ಸ್ಗಳನ್ನು ಇಂಟಿಗ್ರೇಟ್ ಮಾಡ್ತಕ್ಕಂಥ ಸ್ಥಿತಿಗತಿಗಳಿತ್ತು, ಫಿಯರ್ ಆಫ್ ಫ್ರಾಗ್ಮೆಂಟೇಷನ್ ಅಂತಲೇ ಹೇಳ್ಬೋದು. ಎಲ್ಲಿ ಸ್ಟೇಟ್ಸ್ಗಳು ಭಾರತದ ಒಂದು ಯೂನಿಟಿಯಿಂದ ಹೊರಗೆ ಹೋಗುತ್ತೆ ಅನ್ನುವಂಥ ಒಂದು ಫಿಯರ್ನ ಮುಖಾಂತರ ನಾವು ಹೆಚ್ಚಾಗಿ ಸೆಂಟ್ರಲೈಸ್ಡ್ ಪವರನ್ನು ನೋಡ್ತಾ ಇದ್ವಿ. ಸೊ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ನಡಿನಲ್ಲಿ ಇವತ್ತು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸೆಂಟರ್ ಇರಲಿಕ್ಕೆ ಕಾರಣಗಳು ಏನಂತಂದರೆ, ನಾವು ಫ್ರೇಮ್ವರ್ಕ್ ಮಾಡ್ತಕ್ಕಂಥ ಒಂದು ಹಂತದಲ್ಲಿ ಸ್ಥಿತಿಗತಿಗಳನ್ನು ನಾವು ಗಮನ ಹರಿಸಬೇಕಾಗತ್ತೆ. ಸೊ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸೆಂಟರನ್ನು ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಈ ಒಂದು ಪವರನ್ನು ಕೊಡ್ತಾ ಇದೆ ಸೆಂಟರ್ಗೆ ಅಂತಲೇ ಹೇಳ್ಬೋದು. ಎಮರ್ಜೆನ್ಸಿ ಪವರನ್ನು ನಾವು ಗಮನ ಹರಿಸ್ಬೋದಲ್ವಾ, ಸಿಂಗಲ್ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತೆ ಹಾಗೂ ರೆಸಿಡ್ಯೂರಿ ಪವರ್ಗಳು ಏನಿರುತ್ತಲ್ಲ ಯೂನಿಯನ್ ನಡಿನಲ್ಲಿ ಇರೋದನ್ನು ನಾವು ಗಮನ ಹರಿಸ್ಬೋದು. ಈ ರೀತಿಯಾದಂಥ ಫ್ರೇಮ್ವರ್ಕ್ನ ಆಧಾರದ ಮೇಲೆ ನಮ್ಮ ಸೆಂಟರ್ಗೆ ಇವತ್ತು ಹೆಚ್ಚು ಪವರ್ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಪ್ರಸ್ತುತವಾಗಿರ್ತಕ್ಕಂಥ ಒಂದು ಕಂಡೀಷನ್ನು ಸರಿ ಅಲ್ಲ. ಇವಾಗ ಸೆಂಟ್ರಲೈಸೇಷನ್ ಯಾಕಿತ್ತು ಅನ್ನುವಂಥ ಒಂದು ಕಾರಣವನ್ನು ನಾವು ನೋಡಿಕೊಂಡಾಗ ಇವಾಗ ಟೂ ಮಚ್ ಆಗಿರುವಂಥ ಒಂದು ಸೆಂಟ್ರಲೈಸೇಷನ್ ಇದೆ. ಸೆಂಟ್ರಲೈಸೇಷನ್ ಪವರ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಅಂತ ನಮ್ಮ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದೊಂದು ಅನ್ಹೆಲ್ದಿ ಕಂಡೀಷನ್. ಸೊ ಭಾರತದಲ್ಲಿ ಒಂದು ಡೈವರ್ಸಿಟಿ ಇದೆ,
ರೀಜನಲ್ ಲೆವೆಲಲ್ಲಿ ಅದರದೇ ಆಗಿರ್ತಕ್ಕಂಥ ಒಂದು ಚಾಲೆಂಜಸ್ಗಳನ್ನು ನಾವು ನೋಡ್ತಾ ಇದ್ವಿ. ಇವಾಗ ಫೆಡರಲ್ ಗವರ್ನೆನ್ಸ್ ಏನಿದೆಯಲ್ಲ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಎನ್ಶೋರ್ ಮಾಡುತ್ತೆ, ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡುತ್ತೆ, ಹೊರತಾಗಿ ಸೆಂಟ್ರಲೈಸೇಷನ್ ಅಲ್ಲ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಹಾಗಾಗಿ ಸಂವಿಧಾನಾತ್ಮಕವಾಗಿ ನಾವು ಕೆಲವೊಂದಿಷ್ಟು ತಿದ್ದುಪಡಿಯನ್ನು ಮಾಡಬೇಕಾಗುತ್ತೆ. ಸ್ಟೇಟ್ಗೆ ಬೇಕಾಗಿರುವಂಥ ಒಂದು ಅಟಾನಮಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಿಪೋರ್ಟು ಹೈಲೈಟ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲಿ ಪ್ರಸ್ತುತವಾಗಿ ಗವರ್ನರ್ಗೆ ಸಂಬಂಧಪಟ್ಟಂಥ ಇಶ್ಯೂನ ಗಮನ ಹರಿಸ್ಬೋದಲ್ವಾ. ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಪಂಜಾಬ್, ಹರಿಯಾಣ ಅಂತ ಸ್ಟೇಟ್ಸ್ಗಳಲ್ಲಿ ಗವರ್ನರ್ ಅವರ ಒಂದು ಆಕ್ಟಿವಿಟೀಸ್ಗಳು ಏನಾಗ್ತಾ ಇದೆ ಅಂತ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಹರ್ಡಲನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಇದರೊಂದಿಗೆ ಇರುವಂಥ ಕನ್ಸರ್ನ್ ಏನಂತಂದರೆ, ವೆನ್ ಇಟ್ ಕಮ್ಸ್ ಟು ದ ಸ್ಟೇಟ್ ರಿಆರ್ಗನೈಸೇಷನ್, ಆರ್ಟಿಕಲ್ 3 ನಡಿಯಲ್ಲಿ ಒಂದು ಪವರ್ ಇರುತ್ತಲ್ವಾ. 2019ರಲ್ಲಿರ್ತಕ್ಕಂಥ ಒಂದು ಎಕ್ಸಾಂಪಲನ್ನು ಸಹ ಆಥರ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ್ಗೆ ಸಂಬಂಧಪಟ್ಟಂಥ ಒಂದು ಬೈಫರ್ಕೇಷನ್ ಏನಿದೆಯಲ್ಲ, ಸೊ ಇದರಿಂದ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಸೆಂಟ್ರಲೈಸ್ಡ್ ಕಂಡೀಷನ್ ಇದೆ ಅನ್ನುವಂಥದ್ದಾಗಿರ್ಬೋದು. ಹಾಗೂ ರೋಲ್ ಆಫ್ ಗವರ್ನರ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಅಂತಲೇ ಹೇಳ್ಬೋದು. ಗವರ್ನರ್ ಅವರು ಯಾವ ರೀತಿಯಾಗಿ ಒಂದು ಯೂನಿಯನ್ನ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅವರ ಒಂದು ಕಾರ್ಯದಲ್ಲೇ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇದರಿಂದ ಸ್ಟೇಟ್ ಲೆಜಿಸ್ಲೇಷನ್ ಅಡಿಯಲ್ಲಿ ಡಿಲೇ ಆಗ್ತಾ ಇರುವಂಥದ್ದನ್ನು ಗಮನ ಹರಿಸಬಹುದು. ರಾಜ್ಯ ಸರ್ಕಾರದಲ್ಲಿ ಆಡಳಿತಾತ್ಮಕವಾಗಿರ್ತಕ್ಕಂಥ ತೊಂದರೆಗಳು ಗವರ್ನರ್ ಅವರ ಒಂದು ಹುದ್ದೆಯಿಂದ ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಹ ನಾವು ಕಾಣಬಹುದು. ಜೊತೆಗೆ ಫಿಸ್ಕಲ್ ಸೆಂಟ್ರಲೈಸೇಷನ್ ಅಂತ ಬಂದಾಗ GSTಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ತಾ ಇದ್ದಾರೆ. GST ಯಾವ ರೀತಿಯಾಗಿ ಸ್ಟೇಟ್ ನಡಿನಲ್ಲಿ ಒಂದು ಟ್ಯಾಕ್ಸೇಷನ್ ಅಟಾನಮಿಯನ್ನು ಕಿತ್ಕೊಂಡಿದೆ ಅಂತಲೇ ಹೇಳ್ಬೋದು. GST ಅಂತ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಸ್ಟೇಟ್ ಗೌರ್ಮೆಂಟ್ಗಳು ಫಂಡ್ ಅಲೋಕೇಶನ್ಗೆ ಸಂಬಂಧಿಸಿದಂತೆ ಹೆಚ್ಚು ಇವತ್ತು ಅವಲಂಬನೆ ಇರುವಂಥ ಸ್ಥಿತಿಗತಿಗಳನ್ನು ಕ್ರಿಯೇಟ್ ಮಾಡಿದೆ ಅಲ್ವಾ. ಅಷ್ಟೇ ಅಲ್ಲದೆ ಲ್ಯಾಂಗ್ವೇಜ್ ಪಾಲಿಸಿ ನಡಿನಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಮುಖಾಂತರ ಒಂದೇ ಲ್ಯಾಂಗ್ವೇಜನ್ನು ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಲಿಂಗ್ವಿಸ್ಟಿಕ್ ಫೆಡರಲಿಸಮನ್ನು ಇದು ಅಂಡರ್ಮೈನ್ ಮಾಡ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಲ್ಯಾಂಗ್ವೇಜ್ ಪಾಲಿಸಿ ಯಾವ ರೀತಿಯಾಗಿ ಲಿಂಗ್ವಿಸ್ಟಿಕ್ ಫೆಡರಲಿಸಮನ್ನು ಇವತ್ತು ಅಂಡರ್ಮೈನ್ ಮಾಡ್ತಾ ಇದೆ ಅಂತ. ಜೊತೆಗೆ ಡಿಲಿಮಿಟೇಷನ್ ಅಂತ ಬಂದಾಗ ಇವಾಗ ಲೋಕಸಭೆಗೆ ಸಂಬಂಧಪಟ್ಟಂಥ ಒಂದು ಡಿಲಿಮಿಟೇಷನನ್ನು ಮಾಡುವಂಥ ಹಂತದಲ್ಲಿ ಸೌತ್ ಸ್ಟೇಟ್ಸ್ ನಡಿನಲ್ಲಿ ಒಂದು ಪಾಪ್ಯುಲೇಷನ್ ಗ್ರೋತ್ ಕಂಟ್ರೋಲಿಗೆ ಬಂದಿದೆ. ಹಾಗಾಗಿ ಇವ್ರಿಗೊಂದು ಪೆನಾಲ್ಟಿ ಸಿಗಲಿದೆ. ಪೊಲಿಟಿಕಲ್ ವೇಟ್ ಅಂತ ಬಂದಾಗ ಸೌತ್ ಸ್ಟೇಟ್ಗೆ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಡಿಲಿಮಿಟೇಷನ್ ನಡಿನಲ್ಲಿ ಅಥವಾ ಒಂದು ಕಾನ್ಸ್ಟಿಟ್ಯೂಯನ್ಸೀಸನ್ನು ಡಿಟರ್ಮೈನ್ ಮಾಡ್ತಕ್ಕಂಥ ಹಂತದಲ್ಲಿ ಯಾವ ರೀತಿಯಂಥ ಪಾಪ್ಯುಲೇಷನ್ ಇದೆ ಅಂತಲೂ ಕನ್ಸಿಡರ್ ಮಾಡ್ತಾರಲ್ವ. ಅದರ ಆಧಾರದ ಮೇಲೆ ಸೌತ್ ಸ್ಟೇಟ್ ಮೇಲೆ ಲೋಕಸಭೆ ಸೀಟ್ಸ್ ನಡಿನಲ್ಲಿ ಕಡಿಮೆ ಅಲೋಕೇಶನ್ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ ಎಜುಕೇಷನ್ ಆ್ಯಂಡ್ ಹೆಲ್ತ್ ಅಂತ ಬಂದಾಗ ಇದು ಕನ್ಕರೆಂಟ್ ಲಿಸ್ಟಲ್ಲಿ ಬರ್ತಾ ಇದೆ. ಈ ಒಂದು ಹಂತದಲ್ಲಿ ಯೂನಿಯನ್ ಪಾಲಿಸೀಸ್ಗಳೇ ಹೆಚ್ಚಾಗಿರೋದನ್ನು ನಾವು ನೋಡ್ತಾ ಇದ್ವಿ. ಮೋರ್ ಸೆಂಟ್ರಲೈಸ್ಡ್ ಕಂಡೀಷನನ್ನು ಗಮನ ಹರಿಸ್ತಾ ಇರುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಆನ್ಸರನ್ನು ಸಹ ನೀವು ಬರೆಯುವಂಥ ಹಂತದಲ್ಲಿ ಸೆಂಟ್ರಲೈಸ್ಡ್ ಪವರ್ ಅಂತ ಬಂದಾಗ ಯಾವ ರೀತಿಯಾಗಿ ಒಂದು ಸ್ಟೇಟ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ವಿ. ಹಾಗೂ ಗವರ್ನರ್ ಅವರ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಸೆಂಟ್ರಲೈಸೇಷನ್ GSTಯನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಲ್ಯಾಂಗ್ವೇಜ್ ಪಾಲಿಸಿಯ ಆಧಾರದ ಮೇಲೆ ಡಿಲಿಮಿಟೇಷನ್ ಕಂಟೆಕ್ಸ್ಟ್ ಆಗಿರ್ಬೋದು, ಯಾವ ರೀತಿಯಾದಂಥ ಒಂದು ಕನ್ಕರೆಂಟ್ ಸಬ್ಜೆಕ್ಟ್ ಇದ್ದಾವೆ, ಇದರ ಮೇಲೆ ಯಾವ ರೀತಿಯಾದ ಸೆಂಟ್ರಲೈಸೇಷನ್ ಕಂಡೀಷನ್ ಹೆಚ್ಚಾಗಿದೆ ಅಂತಲೇ ಗಮನ ಹರಿಸ್ಬೋದು. ಒಟ್ಟಾರೆಯಾಗಿ ಇಲ್ಲಿರುವಂಥ ಒಂದು ರೆಕಮೆಂಡೇಷನ್ ಅಂತಂದರೆ ಸ್ಟ್ರಾಂಗ್ ಆಗಿರತಕ್ಕಂತಹ ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್ ಮೆಕ್ಯಾನಿಸಮನ್ನು ತರಬೇಕು ಅಂತ ರಿಪೋರ್ಟ್ ನಮಗೆ ಹೈಲೈಟ್ ಮಾಡ್ತಾ ಇದೆ. ಬಿಕಾಸ್ ಸ್ಟೇಟ್ ಫಿಸ್ಕಲ್ ಪವರನ್ನು ನಾವು ಪ್ರೊಟೆಕ್ಟ್ ಮಾಡುವಂಥ ಹಂತದಲ್ಲಿ ಗವರ್ನರ್ಗೆ ಸಂಬಂಧಪಟ್ಟಂತಹ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿದೆ ಅದನ್ನು ರಿಫಾರ್ಮ್ ಮಾಡಬೇಕು, ಅಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡಬೇಕು ಅಂತ. ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ರೀತಿಯಾಗಿ ಯೂನಿಲ್ಯಾಟ್ರಲ್ ಆ್ಯಕ್ಷನ್ಸನ್ನು ತೆಗೆದುಕೊಳ್ಬಾರ್ದು. ಸ್ಟೇಟ್ಗಳೊಂದಿಗೆ ಒಂದು ಚರ್ಚೆಯನ್ನು ಮಾಡೋದ್ರ ಮುಖಾಂತರ ಒಂದು ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಪಾಲಿಸಿಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಪ್ರಸ್ತುತವಾಗಿರುವಂಥ ಒಂದು ರೆಲೆವೆನ್ಸ್ ಯಾವ ರೀತಿಯಾಗಿದೆ ವೆನ್ ಇಟ್ ಕಮ್ಸ್ ಟು ದ ಫೆಡರಲಿಸಮ್. ಸೊ ನಮ್ಮ ಒಂದು ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ಗಳನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತಂದರೆ ಫೆಡರಲಿಸಮ್ ಯಾಕೆ ನಮಗೆ ಮ್ಯಾಟ್ರ್ ಆಗುತ್ತೆ, ಬಿಕಾಸ್ ಡೈವರ್ಸಿಟಿಯನ್ನು ಪ್ರೊಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಈ ಒಂದು ಹಂತದಲ್ಲಿ ರೀಜನಲ್ ಸ್ಪೆಸಿಫಿಕ್ ಆಗಿರುವಂಥ ಪಾಲಿಸಿಯನ್ನು ನಾವು ತರಬೇಕಾಗುತ್ತೆ. ಹಾಗಾಗಿ ಕೋಆಪರೇಟಿವ್ ಗವರ್ನೆನ್ಸನ್ನು ಈ ಒಂದು ರಿಪೋರ್ಟ್ ನಡಿಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಮೇನ್ಸ್ಗೂ ಹಾಗೂ ಪ್ರಿಲಿಮ್ಸ್ಗೂ ಇಂಪಾರ್ಟೆಂಟ್ ಇರ್ತಕ್ಕಂಥ ಆರ್ಟಿಕಲ್ ಅಂತಲೇ ಹೇಳ್ಬೋದು. ಕಳೆದ ಸಂಚಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗೆ ಉತ್ತರವನ್ನು ನೋಡುವಂಥದ್ದಾದರೆ ವೆಲ್ಫೇರ್ ಸ್ಕೀಮ್ಸ್ ಹಾಗೂ ಫ್ರೀ ಬೀಸ್ಗೆ ಸಂಬಂಧಪಟ್ಟಂಥ ಡಿಫ್ರೆನ್ಸನ್ನು ನಾವು ಚರ್ಚೆಯನ್ನು ಮಾಡಿದ್ವಿ. ಈ ಒಂದು ಕ್ವಶನ್ ಅಡಿಯಲ್ಲಿ ವೆಲ್ಫೇರ್ ಸ್ಕೀಮ್ ಯಾವ ರೀತಿಯಾಗಿ ಫ್ರೀ ಬೀಸಿಂದ ವಿಭಿನ್ನವಾಗಿದೆ ಅಂತ ಕೇಳಿದರೆ 4 ಸ್ಟೇಟ್ಮೆಂಟ್ಸ್ಗಳನ್ನು ಮೆನ್ಷನ್ ಮಾಡಿರೋದಾಗಿ. ಮೊದಲ ಆಪ್ಷನ್ ಅಡಿಯಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಆರ್ ಆಲ್ವೇಸ್ ಯೂನಿವರ್ಸಲ್,
ಫ್ರೀಬೀಸ್ ಆರ್ ಟಾರ್ಗೆಟೆಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆಲ್ವೇಸ್ ಅಂತಕ್ಕಂಥ ವರ್ಡ್ ಇದೆ. ವೆಲ್ಫೇರ್ ಸ್ಕೀಮ್ಸ್ ಅಂತ ಬಂದಾಗ ಜನರಲಿ ಒಂದು ಸೆಕ್ಷನನ್ನು ಫೋಕಸ್ ಮಾಡೋದ್ರ ಮುಖಾಂತರ ಇವಾಗ ವುಮೆನ್ಸ್ ರಿಲೇಟೆಡ್ ಇರ್ತಕ್ಕಂಥ, ಚೈಲ್ಡ್ ರಿಲೇಟೆಡ್ ಇರ್ತಕ್ಕಂಥ, ಟ್ರೈಬ್ಸ್ ರಿಲೇಟೆಡ್ ಇರ್ತಕ್ಕಂಥ ಯೋಜನೆಯನ್ನು ನೋಡ್ತಾ ಇದ್ದೀವಿ. ಸೊ ಸೆಕ್ಷನ್ ವೈಸು ಸಹ ಇವತ್ತು ಯೋಜನೆಯನ್ನು ಹೊರಡಿಸ್ತಾರೆ. ಯೂನಿವರ್ಸಲ್ ಆಗಿ ಇರೋದಿಲ್ಲ, ಆಲ್ವೇಸ್ ಅಂತ ಹೇಳಿಕ್ಕಾಗಲ್ಲ. ಯೂನಿವರ್ಸಲ್ ಸ್ಕೀಮ್ಸ್ಗಳು ಸಹ ಇರುತ್ತೆ. ಆಲ್ವೇಸ್ ಅನ್ನುವಂಥ ವರ್ಡು ಇಲ್ಲಿ ರಾಂಗ್ ಆಗುತ್ತೆ. ಹಾಗಾಗಿ ಮೊದಲ ಆಪ್ಷನನ್ನು ಈಸಿಯಾಗಿ ನಾವು ಎಲಿಮಿನೇಟ್ ಮಾಡಬಹುದು. ಇನ್ನು ವೆಲ್ಫೇರ್ ಸ್ಕೀಮ್ಸ್ ಆರ್ ನೀಡ್ ಬೇಸ್ಡ್ ಆ್ಯಂಡ್ ಏಮ್ಡ್ ಆಟ್ ಕೆಪಾಸಿಟಿ ಬಿಲ್ಡಿಂಗ್, ಇದೊಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ನೋಡೋಣ ನೆಕ್ಸ್ಟ್ ಆಪ್ಷನನ್ನು ಚೆಕ್ ಮಾಡೋದಾದರೆ, ಫ್ರೀಬೀಸ್ ಆರ್ ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟೆಡ್. ಯಾವುದೇ ರೀತಿಯಾಗಿ ಫ್ರೀಬೀಸ್ಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿ ಮ್ಯಾಂಡೇಟರಿ ಪ್ರೊವಿಷನ್ಸನ್ನು ನೋಡ್ತಿಲ್ಲ. ಇನ್ಫ್ಯಾಕ್ಟ್ ವೆಲ್ಫೇರ್ ಸ್ಕೀಮ್ಸನ್ನು ತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮ್ಯಾಂಡೇಟರಿ ಪ್ರೊವಿಷನ್ಸನ್ನು ನೋಡ್ತಾ ಇಲ್ಲ. DPSP ನಡಿನಲ್ಲಿ ವೆಲ್ಫೇರಿಸ್ಟಿಕ್ ಆಸ್ಪೆಕ್ಟನ್ನು ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಇದು ಸರ್ಕಾರದ ಒಂದು ಸ್ಥಿತಿಗತಿಯ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಅಲೋ ಮಾಡುತ್ತೆ. ಹಾಗಾಗಿ ಫ್ರೀಬೀಸ್ಗಳಿರ್ಬೋದು ಅಥವಾ ವೆಲ್ಫೇರಿಸ್ಟಿಕ್ ಸ್ಕೀಮ್ಸ್ಗಳಿರ್ಬೋದು ಸಂವಿಧಾನಾತ್ಮಕವಾಗಿ ಮ್ಯಾಂಡೇಟರಿ ಅಲ್ಲ. ಥರ್ಡ್ ಆಪ್ಷನ್ ಕಂಪ್ಲೀಟ್ ಆಗಿ ರಾಂಗ್ ಆಗುತ್ತೆ. ಫೋರ್ತ್ ಆಪ್ಷನ್ ಅಡಿಯಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಆರ್ ಪ್ರೊವೈಡೆಡ್ ಓನ್ಲಿ ಡ್ಯೂರಿಂಗ್ ಎಲೆಕ್ಷನ್ಸ್ ಅಂತ ಹೇಳಿದ್ದಾರೆ. ಆ ರೀತಿಯಂಥ ಪ್ರೊವಿಷನ್ಸ್ ಇಲ್ಲ. ಸ್ಕೀಮ್ಸ್ಗಳನ್ನು ಯಾವಾಗ ಬೇಕಾದರೂ ಅನೌನ್ಸ್ ಮಾಡ್ತಾ ಇರ್ತಾರೆ. ಕಾಲಕಾಲವಾಗಿ ಯಾವ ರೀತಿಯಂಥ ರಿಕ್ವೈರ್ಮೆಂಟ್ ಇರುತ್ತೆ ಅದರ ಆಧಾರದ ಮೇಲೆ ಯೋಜನೆಗಳನ್ನು ಅನೌನ್ಸ್ ಮಾಡೋದಾಗಿ ಸಹ ನಾವು ನೋಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಆಪ್ಷನ್ ಬಿ ಸರಿ ಆಗುತ್ತೆ. ಈ ಒಂದು ಪ್ರಶ್ನೆಗೆ ಉತ್ತರ ವೆಲ್ಫೇರ್ ಸ್ಕೀಮ್ಸ್ ಆರ್ ನೀಡ್ ಬೇಸ್ಡ್ ಆ್ಯಂಡ್ ಏಮ್ಡ್ ಆಟ್ ಕೆಪಾಸಿಟಿ ಬಿಲ್ಡಿಂಗ್. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಇವತ್ತಿನ ಡಿಸ್ಕಷನ್ ಆಧಾರದ ಮೇಲೆ ಕೇಳಿರುವಂಥ ಪ್ರಶ್ನೆ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಫೀಚರ್ ಶೋಯಿಂಗ್ ಸೆಂಟರ್ ಟಿಲ್ಟ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? 4 ಆಪ್ಷನ್ಸ್ಗಳಿದ್ದಾವೆ. ಯಾವ ಸ್ಥಿತಿಗತಿಗಳು ಇವತ್ತು ಸೆಂಟ್ರಲೈಸೇಷನನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂತ ನೀವು ಹೇಳಬೇಕು. ಆಪ್ಷನ್ 1 ರೆಸಿಡ್ಯೂರಿ ಪವರ್ ವಿತ್ ದ ಯೂನಿಯನ್, ಆಪ್ಷನ್ 2 ಸಿಂಗಲ್ ಕಾನ್ಸ್ಟಿಟ್ಯೂಷನ್, ಆಪ್ಷನ್ 3 ಪವರ್ ಆಫ್ ಪಾರ್ಲಿಮೆಂಟ್ ಟು ಲೆಜಿಸ್ಲೇಟ್ ಆನ್ ಸ್ಟೇಟ್ ಲಿಸ್ಟ್ ಡ್ಯೂರಿಂಗ್ ಎಮರ್ಜೆನ್ಸಿ. 3 ಆಪ್ಷನ್ ಅಡಿಯಲ್ಲಿ ಸರಿಯಾದಂಥ ಆಪ್ಷನ್ ಯಾವುದಿದೆ ಅಂತ ಸೆಲೆಕ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.